ಏನನ್ನ ನೀವು ನಿಮ್ಮ ಕೃತಿಗಳ ಮೂಲಕ ಸಮಾಜಕ್ಕೆ ನೀವು ಒಂದು ಮೆಸೇಜ್ ಅನ್ನ ಕೊಡ್ತೀರಾ? ಅಮ್ಮ ಬಹಳ ಶೋಷಣೆಗೊಳಗಾದ್ರು ನನ್ನ ಅಪ್ಪನಿಂದ, ಅಂದ್ರೆ ಆ ಕುಟುಂಬದಲ್ಲಿ. ಆ ಶೋಷಣೆಗಳನ್ನು ನಾವು ಕಣ್ಣಾರೆ ನೋಡ್ತಿದ್ದೆವು. ದೈಹಿಕ ಶೋಷಣೆ ಇರ್ಬೋದು ಅಥವಾ ಮಾನಸಿಕ ಶೋಷಣೆಗಳನ್ನು. ಬಿಡುಗಡೆಗೋಸ್ಕರ ಅವರು ಸಂಗೀತ ಹಾಡ್ತಿದ್ರು. ಇಡೀ ಬೆಳಗಿನಿಂದ ಸಂಜೆ ತನಕ ಅವರು ಹಾಡ್ತಾ ಇದ್ರು. ಅದೊಂದು ರೆಕ್ಕೆ ಆಗಿತ್ತು ಅವರಿಗೆ. ನಾನೊಂದು ಬಿರುದು ಕೊಡ್ತೇನೆ. ಯಾವ ಬಿರುದು ಮಹಾರಾಣಿ? ಇನ್ನು ಮುಂದೆ ನೀನು ಬರೇ ಸಖಿ ಅಲ್ಲ, ಬರೇ ದಾಸಿ ಅಲ್ಲ, ಕಷಾಯ ಸಖಿ, ಕಷಾಯ ದಾಸಿ. ಕೂಡ್ಲೆ ನೀವು ಅಯ್ಯೋ ರಾಮ ಹೇಳ್ಬಾರ್ದು, ಅಯ್ಯೋ ರಾಮ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ರಾಮ ಸೀತೆಯನ್ನು ಕಾಡಿಗೆ ಬಿಟ್ಟದ್ದು ಗೊತ್ತಿಲ್ವಾ ನಿಮ್ಗೆ? ನಮಸ್ಕಾರ ವೀಕ್ಷಕರೇ, ಶಬ್ದ ಸೃಷ್ಟಿ ಪತ್ರಿಕೆಯ ಮೈ ಡೈರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ಆತಿಥೇಯ NG ಪುನೀತ್. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರುವವರು ಖ್ಯಾತ ಬರಹಗಾರ್ತಿ ಹಾಗೂ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಾತ್ಯಾಯಿನಿ ಕುಂಜುಬೆಟ್ಟು ಮೇಡಮ್ ರವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಕೋರುತ್ತೇನೆ. ನಮಸ್ತೆ. ಅವರೊಂದಿಗೆ ನಾವು ಇಂದು ಕನ್ನಡ ಸಾಹಿತ್ಯ ಲೋಕದ ಸ್ಥಿತಿಗತಿಗಳು ಹಾಗೂ ಸವಾಲುಗಳು ಹಾಗೂ ಇವರ ಸಾಹಿತ್ಯ ಯಾನದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾ ಅವರೊಂದಿಗೆ ಸಂವಾದವನ್ನು ಮಾಡುತ್ತೇವೆ. ಮೇಡಮ್, ನಿಮ್ಮ ಬಾಲ್ಯ ಹಾಗೂ ಆರಂಭದ ದಿನದ ಅನುಭವಗಳು ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಹೇಗೆ ಮೂಡಿಸಿತು? ನನ್ನ ಹುಟ್ಟಿನ ಬಗ್ಗೆ ಒಂದು ಕಥೆಯನ್ನು ಅಮ್ಮ ಹೇಳ್ತಾರೆ ಯಾವಾಗಲೂ. ನನಗೆ ಬಹಳ ಸಂತೋಷದ ಸಂಗತಿ ಅದು. ಯಾಕೆ ಅಂತ ಹೇಳಿದರೆ, ನನ್ನ ಹೆಸರಿಗೂ ಕಾತ್ಯಾಯಿನಿ ಎನ್ನುವ ಹೆಸರಿಗೂ SL ಭೈರಪ್ಪನವರ ವಂಶವೃಕ್ಷದ ಕಾತ್ಯಾಯಿನಿ ಪಾತ್ರಕ್ಕೂ ಬಹಳ ಹತ್ತಿರದ ಒಂದು ಸಂಬಂಧ ಇದೆ. ಒಂದು ರೀತಿಯಲ್ಲಿ ರಕ್ತ ಸಂಬಂಧ ಇದ್ದ ಹಾಗೆ. ನಾನು ಹುಟ್ಟಿದ್ದು ಕರ್ನಾಡಿಯಲ್ಲಿ, ಕಾಪು, ಉಡುಪಿ ಜಿಲ್ಲೆಯ ಕಾಪುವಿನ ಕರ್ನಾಡಿಯ ಒಂದು ನನ್ನ ಅಮ್ಮನ ತವರು ಮನೆಯಲ್ಲಿ. ಆವಾಗ ಮನೆಯಲ್ಲಿ ಸೂಲಗಿತ್ತಿ ಬಂದಿದ್ಲಂತೆ. ನಾನು ಹುಟ್ಟಿದ ಕೂಡಲೇ ನನ್ನ ಅಜ್ಜಿ ಹೊರಗೆ ಬಂದು ನನ್ನ ಸೋದರ ಮಾವ ಗುರುರಾಜ್ ಮಾರ್ಪಳ್ಳಿ ಅಂತ ಹೇಳಿ, ಅವರು ಕಲಾವಿದರು, ಯಕ್ಷಗಾನ ಕಲಾವಿದ, ಸಾಹಿತಿ, ಸಂಗೀತಗಾರ, ಹೀಗೆ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವವರು. ಅವರು ವಂಶವೃಕ್ಷವನ್ನು ಓದ್ತಾ ಇದ್ರಂತೆ ಆ ಹೊತ್ತಿಗೆ. ಹೆಣ್ಣು ಮಗು ಹುಟ್ಟಿತು ಮಾರಾಯ, ಯಾವ ಹೆಸರು ಇಡುವುದು ಅಂತ ಕೇಳಿದ್ರಂತೆ ಅಜ್ಜಿ. ಆವಾಗ ನನ್ನ ಮಾವ ಒಂದೇ ಸಲಕ್ಕೆ ಹೇಳಿಬಿಟ್ರಂತೆ, ಕಾತ್ಯಾಯಿನಿ ಅಂತ ಇಡುವ, ವಂಶವೃಕ್ಷದ ಕಾತ್ಯಾಯಿನಿ ಅಂತ ಹೇಳಿ. ಅದರಿಂದಾಗಿ ನನಗೆ ನನ್ನ ಹುಟ್ಟಿನ ಬಗ್ಗೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಒಬ್ಬರು ವಂಶವೃಕ್ಷ, ಒಂದು ಕಾದಂಬರಿಯ ಪಾತ್ರದ ಒಂದು ಪ್ರತಿಬಿಂಬ ಅಂತ ನನಗೆ ಈಗಲೂ ಅನ್ನಿಸ್ತಾ ಇರ್ತದೆ. ಇನ್ನು ನನಗೆ ಸಾಹಿತ್ಯ ಎನ್ನುವುದು ಬಹಳ ಇಷ್ಟ ಆದದ್ದು ಹೇಗೆ ಅಂತ ಹೇಳಿದರೆ, ಸಂಗೀತದ ಮೂಲಕ. ನನ್ನ ಅನಿಸಿಕೆಯ ಪ್ರಕಾರ ನನ್ನ ಅಜ್ಜಿ, ಅಮ್ಮನ ಅಮ್ಮ ಮತ್ತು ಅಮ್ಮ ಇಬ್ಬರೂ ಕೂಡ ಸಂಗೀತ ಹಾಡ್ತಿದ್ರು. ಯಾವಾಗ ನೋಡಿದ್ರು ದಾಸ ಕೀರ್ತನೆಗಳನ್ನು ಹಾಡ್ತಾ ಇದ್ರು. ಬೆಳಿಗ್ಗೆ ಮೊಸರು ಕಡಿಯುವ ಹೊತ್ತಿಗೆ ಶುರು ಮಾಡಿದ್ರು. ಉದಯ ಕಾಲದೊಳ್ಳು ಎದ್ದು ಗೋಪಿಯು ದದಿಯ ಮತಿಸುವೆ ಎಂಬ ಸಮಯದಿ ಯದುವರೇಣ್ಯನು ಎದ್ದು ತೊಟ್ಟಿಲೊಳ್ಳು ತೊದಲು ನುಡಿಯಲಿ ತಾಯ ಕರೆದನು. ಇಂತಹ ಕವಿತೆಗಳು, ಕೀರ್ತನೆಗಳು. ಇಲ್ಲ ದಾಸ ಕೀರ್ತನೆಗೆ ಪುರಂದರದಾಸರದ್ದು, ಹೊತ್ತಾರೆ ಎದ್ದು ಕುಳಿತು ಯಶೋದ ಮುತ್ತ ಪೋಣಿಸುತ್ತಿದ್ದಳು, ಅತ್ತಲಿಂದ ಕೃಷ್ಣ ಬಂದು ಮುತ್ತನೊಂದು ಎತ್ತಿಕೊಂಡು ಇತ್ತಿಲಿದ್ದ ಹುಡುಗ್ರ ಸಹಿತ ಹಿತ್ತಿಲಾಗಿ ಬಿತ್ತಿ ಪೋದ. ಆಮೇಲೆ ಅವನು ಮಗು, ಅದು ಎಂತಹ ಕತೆ, ಅದು ಎಂತಹ ಸಾಹಿತ್ಯ ಪುರಂದರದಾಸರದ್ದು. ಮಗು ಗೋಳಿಡುತ್ತಾ ಚಿಂತೆಯಲ್ಲಿ ಯಶೋದ ನಾರಿಯರ ಕರೆಸಿದಳು, ಕಂದ ಕಾಣಲಿಲ್ಲವೆಂದು ಸಂದುಗೊಂದಿನಲ್ಲಿ ಹುಡುಕಿ ಬಂದು ಕುಳಿತ ಕ್ಷಣದಲ್ಲಿ ಇದಿರು ಬಂದು ನಿಂತ ನಮ್ಮ. ಕರ ಬಿಡಿದು ಕಂದಯ್ಯನ ಯಶೋದ ಕರೆ ತಂದಳ ಅರಮನೆಗೆ. ಕಂದ ಬಹಳ ಹಸಿದನೆಂದು ತುತ್ತು ಮಾಡಿ ಉಣಿಸುತ್ತಿರಲು ಮುತ್ತ ಏನ ಮಾಡಿದೆ ಎಂದು ಸಿಟ್ಟಿನಿಂದ ಕೇಳಿದಳೆ. ಹೆತ್ತ ತಾಯಿಯ ಕರೆ ತಂದು ಹಿತ್ತಿಲಾಗೆ ಮುತ್ತಿನ ಮರ ತೋರಿದ. ಪಂಟು ಪಂಟಿಗೆ 8 ಗೊಂಚಿಲಾಗಿ ಜಗ್ಗುತ್ತಿರಲು ಕಡಿದು ರಾಶಿ ಹಾಕಿದ ಪ್ರೇಮ ಪುರಂದರ ವಿಠಲನಮ್ಮ. ಅದರ ಸಾಹಿತ್ಯ ಎಷ್ಟು ಚಂದ, ಮಕ್ಕಳಿಗೆ ಆಗುವ ಹಾಗೆ. ಅಂತಹ ಕೀರ್ತನೆಗಳು ತುಂಬಾ ಹಾಡ್ತಿದ್ರು. ಅವಳು ಯಶೋದೆ ಮುತ್ತನ್ನು ಪೋಣಿಸ್ತಾ ಇದ್ಲಂತೆ. ಅಷ್ಟು ಹೊತ್ತಿಗೆ ಮುದ್ದು ಕೃಷ್ಣ ಬಂದ ಅಂತೆ. ಒಂದು ಮುತ್ತನ್ನು ಮಕ್ಕಳಿಗೆ ಮಣ್ಣು ಒಂದೇ, ಎಲ್ಲವೂ ಕೂಡ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ. ಮುತ್ತು ಅಂತ ಅದಕ್ಕೆ ಏನು ಗೊತ್ತುಂಟು, ಅದನ್ನು ಹೊತ್ಕೊಂಡು ಹೋಯ್ತದು.
ಹೊತ್ಕೊಂಡು ಹೋಗಿ ಹಿತ್ತಿಲಲ್ಲಿ ಅದು ಬಿತ್ತಿ ಬಂತಂತೆ. ಎಲ್ಲಿ ಹೋಯ್ತು ಮಗು ಅಂತ ಹೇಳಿ ಅವಳು ಹುಡುಕಿದ್ಲು, ನಾರಿಯರನ್ನೆಲ್ಲ ಕರೆಸಿದ್ಲು. ಆ ಹೊತ್ತಿಗೆ ನಡು ಬಿಸಿಲಿಗೆ ಮಧ್ಯಾಹ್ನ ಮಗು ಬಂದು ನಿಂತ ಅಂತೆ. ಆಗ ಮುತ್ತು ನೆನಪಾಗ್ಲಿಲ್ಲ ಅಮ್ಮನಿಗೆ, ತುತ್ತು ನೆನಪಾಯಿತು. ಪಾಪ ಮಗು ಹಸಿದಿದೆ ಅಂತ ಹೇಳಿ ಮಗುವಿಗೆ ಅವಳು ತುತ್ತು ಕೊಡುವಾಗ ಒಮ್ಮೆಲೆ ಮುತ್ತಿನ ನೆನಪಾಯಿತಂತೆ. ಮಗು ಕೇಳ್ತಾನೆ, ನನ್ನಂತಹ ಮುತ್ತೆ ನಿನ್ಗೆ ಬೇಡುವ ಅಮ್ಮ, ನಿನಗೆ ಮುತ್ತು ಬೇಕಾ ಬಾ ಅಂತ ಹೇಳಿ ಹಿಂದೆ ಕರ್ಕೊಂಡು ಹೋಗಿ ಪಂಟಿಗೆ 8 ಗೊಂಚಿಲಾಗಿ ಜಗ್ಗುತ್ತಿರಲು ಬಿತ್ತಿದ ಗಿಡ ಅಷ್ಟು ಹೊತ್ತಿಗೆ ಬಿತ್ತಿದ ಮುತ್ತು ದೊಡ್ಡ ಮರ ಆಗಿದೆ. ಕಡಿದು ರಾಶಿ ಹಾಕಿದ ಪ್ರೇಮ ಪುರಂದರ ವಿಠಲನಮ್ಮ. ಇಂತಹ ಕೀರ್ತನೆಗಳನ್ನು ಮತ್ತೆ ಶಿಶುಪ್ರಾಸಗಳನ್ನು ಎಂತೆಂತಹ ನಮ್ಮ ಒಂದು ಹೇನು ಬಾಚುವುದಿದ್ರು, ತಲೆ ಬಾಚುವುದಿದ್ರು, ಹೇನು ತೆಗೆಯುವುದಿದ್ರು, ತಡ್ಕುಪ್ಪೆ ತಾರ್ಕುಪ್ಪೆ, ಅಕ್ಕನ ಮಕ್ಕಳು, ಇಲಿಗುಬ್ಬಿ, ಸೀತಮ್ಮ ದೇವರು ಅಡುಗೆ ಮಾಡ್ತಾರೆ, ರಾಮ್ ದೇವರು ಊಟಕ್ಕೆ ಬರ್ತಾರೆ, ಬನ್ನಿ ಕಳ್ಳನ ಮನೆಯಲ್ಲಿ ಎಳ್ಳೆಣ್ಣೆ ಬಚ್ಚಿಟ್ಟು ಕಳ್ಳಾರು ಕಾಕಾರು ಪೋಕಾರು ಓಡಿ ಬನ್ನಿ. ಒಂದು ಮಗು ತಲೆ ಬಾಚ್ಲಿಕ್ಕೆ ಕೇಳುವುದಿಲ್ಲ, ಬರ್ಲಿಕ್ಕೆ ಕೇಳುವುದಿಲ್ಲ, ಅದನ್ನು ಕೂರಿಸ್ಬೇಕಾದ್ರೂ ಒಂದು ಪದ್ಯ. ಇಂಥದ್ದೆಲ್ಲ ಮಾಡ್ತಾ ಇದ್ರು ನನ್ನ ಅಜ್ಜಿ ಇರ್ಲಿ, ನನ್ನ ಅಮ್ಮ ಇರ್ಲಿ. ಇನ್ನು ನನ್ಗೆ ಅನಿಸ್ತದೆ ಇಂಥದ್ದನ್ನೆಲ್ಲ ಕೇಳಿಕೊಂಡು ಬೆಳೆದದ್ರಿಂದ ನನಗೆ ಸಾಹಿತ್ಯದ ಮೇಲೆ ಈಚೆಯಿಂದ ಸಂಗೀತವೂ ಪ್ರೀತಿ ಆಯಿತು, ಸಾಹಿತ್ಯದ ಕುರಿತು ಒಲವು ಹುಟ್ಟಿತು ಅಂತ ಕಾಣ್ತದೆ. ಮತ್ತೆ ಇನ್ನೊಬ್ರು ಡಾಕ್ಟರ್ ಭಾಸ್ಕರಾಯರು ಅಂತ ಇದ್ರು ನಮ್ಮ ಊರಿನಲ್ಲಿ. ನವರಾತ್ರಿ ದಸರಾ ಹಬ್ಬಕ್ಕೆ ಒಂದು 10 ದಿನ ನಮ್ಮಲ್ಲಿ ಬಡತನ ತುಂಬಾ, 10 ದಿನವೂ ನಾವು ಅವರ ಮನೆಗೆ ಹೋಗ್ತಾ ಇದ್ದೆವು. ಒಂದು ಬೆಳಿಗ್ಗೆ ಹೋದ್ರೆ ಅಲ್ಲಿ ಮೇಲೆ ಅಟ್ಟದಲ್ಲಿ ಚಂದಮಾಮ, ಬಾಲಮಿತ್ರ, ಬೊಂಬೆ ಮನೆ ಇಂಥದ್ದೆಲ್ಲ ರಾಶಿ ಪುಸ್ತಕಗಳು. ನಾವು ಹೋದ್ರೆ ಊಟಕ್ಕೆ ಹೋಗುವ ಯೋಚನೆ ಇಲ್ಲ ನಮ್ಗೆ. ನನ್ಗೆ 2 ಅಣ್ಣಂದಿರು, ನಾವು ನನ್ನ ಅಟ್ಟಿ ಜಾಸ್ತಿ ಅಂತ ಹೇಳಿ ಹಿಡ್ಕೊಂಡು ಪುಸ್ತಕದ ಅಟ್ಟಿಯನ್ನು ಹಾಕೊಂಡು ರಾಶಿ ಹಾಕೊಂಡು ಸಾಧ್ಯ ಆದಷ್ಟು ಅವರು ಊಟಕ್ಕೆ ಕರೆಯುವ ಹೊತ್ತಿನವರೆಗೂ ನಾವು ಓದುವುದು. ಕೊನೆಗೆ ಹೌದು, ಆ ರೀತಿಯಲ್ಲಿ ರಾತ್ರಿ ತನಕ ಓದ್ತಾ ಇದ್ದೆವು. ಆ ಚಂದಮಾಮದ ಬಣ್ಣದ ಚಿತ್ರಗಳು, ಆ ರಾಕ್ಷಸರು, ಆ ರಾಜಕುಮಾರಿ, ಇವು ಎಲ್ಲವೂ ನಮ್ಮಲ್ಲಿ ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಕಲ್ಪನೆಯನ್ನು ಬೆಳೆಸ್ತದೆ ಅಂತ ಹೇಳಿ ಮತ್ತೆ ಕತೆ ಹೇಳ್ತಿದ್ರು ನಮ್ಗೆ. ನನ್ನ ಅಜ್ಜಿ ಅವರು ಮಾತಾಡುವ ಭಾಷೆಯೇ ಬಹಳ ಚಂದ, ಅದೊಂದು ರೀತಿಯಲ್ಲಿ ಕಾವ್ಯದ ಭಾಷೆ ಆಗ್ತಿತ್ತು. ಅವ್ರು ಹೇಳ್ತಿದ್ರು ಅವರ ಕಷ್ಟವನ್ನು. ಮಗ, ನಾಯಿ ಮರಿ ಇಟ್ಟ ಹಾಗೆ ಗೊಬ್ಬರದ ಗುಂಡಿಯಲ್ಲಿ, ತೆಂಗಿನ ಗುಂಡಿಯಲ್ಲಿ ನಾನು ಮರಿ ಇಟ್ಟೆ, ಆದ್ರೆ ನನ್ನ ಮಕ್ಕಳಿಗೆ ನನ್ನ ಕರುಳನ್ನೇ ಕಿತ್ತು ತಿನ್ಲಿಕ್ಕೆ ತುಂಡು ಕೊಟ್ಟೆ ನಾನು, ಆದ್ರೆ ಅವರಿಗೆ ಬಾಳೆ ಹಗ್ಗ ಆಯ್ತದು, ಅಂದ್ರೆ ಬೆಲೆ ಇಲ್ಲ ಆಯ್ತು ಅವರಿಗೆ. ಇಂತಹ ಭಾಷೆಗಳು. ಎಲ್ರಿಗೆ ಹೃದಯ ಉಂಟು, ಹಾರ್ಟ್ ಅಟ್ಯಾಕ್ ಆಗ್ತದೆ, ನನಗೆ ಹೃದಯವೇ ಇಲ್ಲ, ಬಾರಿ ಅವನಿದ್ದಾನಲ್ಲ ಸಿಮೆಂಟು ಜಲ್ಲಿ ಎಲ್ಲ ಹಾಕಿ ಬಹಳ ಗಟ್ಟಿಯಾಗಿ ಮಾಡಿಟ್ಟಿದ್ದಾನೆ. ಇಂಥ ಭಾಷೆಯಲ್ಲೇ ಅವರು ಮಾತಾಡುದು. ಮತ್ತೆ ಅವರ ಇಡೀ ಜೀವನದ ಕಥೆಯನ್ನು ಹೇಳಿ ಕತೆ ಬರಿ, ಇದು ಒಂದು ನನ್ನ ಮನಸ್ಸಲ್ಲಿ ಉಳ್ಕೊಂಡು ಬಿಟ್ಟಿತ್ತು. ಅದರಿಂದಾಗಿ ಸಂಗೀತ ಮತ್ತು ಸಾಹಿತ್ಯ ಈ ರೀತಿಯಲ್ಲಿ. ಮತ್ತೆ ನನ್ನ ಅಣ್ಣ ಶಿವರಾಮ್ ಕಾರಂತರ ಕಾದಂಬರಿ ಇರ್ಬೋದು, ಕುವೆಂಪು ಅವರ ಕಾದಂಬರಿ, ಈಗ ಬೇರೆ ಬೇರೆ ಯಶವಂತ ಚಿತ್ತಾಲರ ಪುಸ್ತಕಗಳು, ಕತೆ ಪುಸ್ತಕಗಳು, ಇವುಗಳನ್ನೆಲ್ಲ ತಂದು ಅವನು ಓದ್ತಾ ಇದ್ದ. ಅವನು ಓದುವುದನ್ನು ನೋಡಿ ನಾನು ಕೂಡ ಓದ್ಲಿಕ್ಕೆ ಕಲಿತೆ. ಮತ್ತೆ ನನ್ನ ಮಾವ ಕೂಡ ಅವರು ಕಲಾವಿದರಾಗಿದ್ದರಿಂದ, ಯಕ್ಷಗಾನ ಕಲಾವಿದರು, ನಮ್ಮನ್ನೆಲ್ಲ ನಾಟಕಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅವರು ಸಂಗೀತ ನಿರ್ದೇಶನ ಮಾಡಿದ ನಾಟಕಗಳು ಎಲ್ಲ. ಹಾಗೆ ಒಂದು ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಹುಟ್ಟಿಕೊಂಡಿತು ಅಂತ ಹೇಳಿ. ಮತ್ತೆ ನಮ್ಮ ಪ್ರಕೃತಿ ಬಹಳ ಚೆನ್ನಾಗಿತ್ತು, ಹಸಿರು ಪ್ರಕೃತಿ. ಮನುಷ್ಯನಿಗೆ ಸೌಂದರ್ಯ ಪ್ರಜ್ಞೆ ಬೇಕು. ಸೌಂದರ್ಯ ಪ್ರಜ್ಞೆ ಒಂದು ಬದುಕನ್ನು ಆಸ್ವಾದಿಸುವಂತಹ ಗುಣವೇ ಇಲ್ಲದಿದ್ರೆ ಅದಕ್ಕೆ ಪಂಪ ಹೇಳುವುದಲ್ವಾ, ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಕಂಡೊಡಂ ಮಾದ ಕೆಂದು ಅಲಂಪಂಗೆ ಎಡೆಗೊಂಡೊಡಂ ಮಧುಮಹೋತ್ಸವವಾದೊಡಂ ಏನನೆಂಬೆನ್ ಅಂಕುಸವಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಸೊಗೈಸಿ ಬಂದ ಮಾಮರನೆ ತಳ್ತೆಲೆ ವಳ್ಳಿಯೇ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ನಲ್ಲರೊಳ್ಮೊಗಂ ನಗೆಮೊಗದೊಳ್ ಪಳಂಚಲೆ ಕೂಡುವ ನಲ್ಲರೆ ನೋಡ್ಪೊಡಾವ ಬೆಟ್ಟಗಳೊಳವು ನಂದನ ವನಂಗಳೊಳವು ಬನವಾಸಿ ದೇಶದೊಳು. ಹೇಳುವ ಮನುಷ್ಯ ಅಂದ್ರೆ ಏನು? ಮನುಷ್ಯ ಅಂತ ಹೇಳಿದ್ರೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆಗರಮಾದ ಮಾನಿಸರ್ ಅಂತವರಾಗಿ ಪುಟ್ಟಲ್ ಏನಾಗಿಯೂ ಏನು ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದಿ ನಂದನದೊಳ್ ಬನವಾಸಿ ದೇಶದೊಳು. ಮನುಷ್ಯ ಅಂತ ಹೇಳಿದ್ರೆ ಸಂಗೀತ ಬೇಕು ಅವನಿಗೆ,
ಸಾಹಿತ್ಯ ಬೇಕು, ಚರ್ಚಾಗೋಷ್ಠಿ ಬೇಕು, ಇಲ್ಲದಿದ್ರೆ ಅವನು ಪ್ರಾಣಿಯ ಹಾಗೆ, ಏನು ಪ್ರಯೋಜನ ಇಲ್ಲ, ಬದುಕು ಯಾಂತ್ರಿಕ ಆಗ್ತದೆ. ನನಗೆ ಕಾಣ್ತದೆ ಸಾಹಿತ್ಯ ಎನ್ನುವುದು ಬದುಕನ್ನು, ನಮ್ಮ ಬಡತನ, ನಮ್ಮ ಹಸಿವು, ನಮ್ಮ ಕಷ್ಟ, ಶೋಷಣೆಗಳು, ಅಮ್ಮನ ಮೇಲೆ ಆಗ್ತಿದ್ದದ್ದು, ಅಮ್ಮ ಬಹಳ ಶೋಷಣೆಗೊಳಗಾದ್ರು ನನ್ನ ಅಪ್ಪನಿಂದ, ಅಂದ್ರೆ ಆ ಕುಟುಂಬದಲ್ಲಿ. ಆ ಶೋಷಣೆಗಳನ್ನು ನಾವು ಕಣ್ಣಾರೆ ನೋಡ್ತಿದ್ದೆವು, ದೈಹಿಕ ಶೋಷಣೆ ಇರ್ಬೋದು ಅಥವಾ ಮಾನಸಿಕ ಶೋಷಣೆಗಳನ್ನು. ಆ ಶೋಷಣೆಗಳಿಂದ ಬಿಡುಗಡೆಗೋಸ್ಕರ ಅವರು ಸಂಗೀತ ಹಾಡ್ತಿದ್ರು, ಇಡೀ ಬೆಳಗಿನಿಂದ ಸಂಜೆ ತನಕ ಅವರು ಹಾಡ್ತಾ ಇದ್ರು. ಅದೊಂದು ರೆಕ್ಕೆ ಆಗಿತ್ತು ಅವರಿಗೆ. ಕಲೆ ಎನ್ನುವುದು ರೆಕ್ಕೆ. ನಾನು ಮೈ ಮರಿಬೇಕಾ, ಒಂದು ನಾಟಕ ನೋಡ್ಬೇಕು, ನನ್ನ ಎಲ್ಲ ಜೀವನದ ಕಷ್ಟ, ಗೋಳು, ಹಿಂಸೆ, ಹಸಿವು ಎಲ್ಲ ಮರಿಬೇಕಾ, ಮಗುವಿಗೆ, ಹಸಿದ ಮಗುವಿಗೆ ಕತೆ ಹೇಳ್ತಿದ್ರು ಹಿಂದೆ ಬಡ ಮನೆಗಳಲ್ಲಿ. ಪಾಪ ಅದು ಕತೆ ಕೇಳ್ತಾ ಕೇಳ್ತಾ ಹೊಟ್ಟೆ ಹಸಿವಲ್ಲೇ ನಿದ್ದೆ ಮಾಡ್ತಿತ್ತು. ಅಂದ್ರೆ ಮರಿಬೇಕು ಅಂತ ಹೇಳಿಯೇ ಎಲ್ಲ ಕಲೆಗಳ ಒಂದು ಧ್ಯೇಯವೇ ಅದು ಅಂತ ನನ್ನ ಅನಿಸಿಕೆ. ನಮ್ಮ ಭಾರತೀಯ ಕಲ್ಪನೆಯಲ್ಲಿ ಒಂದು ಸಾವಿನ ಮನೆಯಲ್ಲಿಯೂ ನೋಡಿ ನೀವು, ಅಲ್ಲಿ ಅಭಂಗಗಳನ್ನು, ನಿರ್ಗುಣಿ ಭಜನ್ಗಳನ್ನು ಹಾಕ್ತಾರೆ. ಅಂದ್ರೆ ಒಂದು ಸಾವು ಕೂಡ ಸಹ್ಯ ಆಗ್ಬೇಕು ಮನುಷ್ಯನಿಗೆ, ಅದು ಇದು ಸಹಜ ಅಂತ ಅನಿಸ್ಬೇಕು ಅವನಿಗೆ. ಅದನ್ನು ಕೇಳ್ತಾ ಕೇಳ್ತಾ ಕಲೆಯ ಮೂಲಕ ಸಾವಿನಂತಹ ದಾರುಣ ಸಂಗತಿ ಕೂಡ ಒಂದು ಸಹಿಸುವಂತ ಶಕ್ತಿ ಬರ್ತದಲ್ಲ, ಇದು ಮುಖ್ಯ ಅಂತ. ಅದಕ್ಕೆ ನಮ್ಮ ರನ್ನನ ಕೌರವ ಕೂಡ ಈ ಹೆಣಗಳ ಮುಂದೆ ಅಳ್ತಾ ಇದ್ದದ್ದು. ಹೌದು, ಜನನೀ ಸ್ತನ್ಯಮನ್ ಉಂಡೆನ್ ಬಳಿಕೆ ನೀ ಅಂತ ಹೇಳಿ ಆ ರೀತಿಯಲ್ಲಿ ಪ್ರತಿಯೊಂದು ಶವದ ಮುಂದೆ ಅವನು ಅಳ್ತಾನಲ್ಲ. ಯಾವ ಮನುಷ್ಯನು ಕೂಡ ಶವದ ಮುಂದೆ ಪದ್ಯ ಹಾಡುವುದಿಲ್ಲ. ಆದ್ರೆ ಈ ಕಾವ್ಯದಲ್ಲಿ ಬೆಕ್ಕು ಮಾತಾಡುದು, ನಾಯಿ ಮಾತಾಡುದು, ನಾವು ಸಹಜವಾಗಿ ನಾವು ಮನುಷ್ಯರು ಹೆಣದ ಮುಂದೆ ಪದ್ಯ ಹಾಡಿದ್ರೆ ನಮ್ಗೆ ಹುಚ್ಚು ಅಂತ ಹೇಳಿ ಯಾರು. ಆದ್ರೆ ಸಾಹಿತ್ಯದಲ್ಲಿ, ಕಾವ್ಯದಲ್ಲಿ ಇವೆಲ್ಲವೂ ಸಹಜ. ಅದು ಇರುವುದರಿಂದ ಅದು ನಮ್ಗೆ ಬಹಳ ಖುಷಿ ಕೊಡ್ತದೆ ಅಂತ ನನ್ನ ಅನಿಸಿಕೆ. ಆ ದೃಷ್ಟಿಯಿಂದ ನನ್ನ ಬಾಲ್ಯ ನನಗೆ ಬಹಳಷ್ಟು ಪುಸ್ತಕ ಓದು, ಮತ್ತೆ ಬದುಕಿನ ಅನುಭವಗಳು, ನನ್ನ ಅಜ್ಜಿ, ನನ್ನ ಅಮ್ಮ, ನನ್ನ ಅಜ್ಜ ಯಕ್ಷಗಾನದವರು, ಹೀಗೆ ಇವೆಲ್ಲವೂ ನನಗೆ ಬಹಳ ಪ್ರಭಾವ ಬೀರಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಅದ್ಭುತ. ವಂಶವೃಕ್ಷದ ಕಾತ್ಯಾಯಿನಿ ಹಾಗೂ ಈಗಿನ ಕಾತ್ಯಾಯಿನಿಗೂ ಏನು ವ್ಯತ್ಯಾಸ ಇದೆ? ವಂಶವೃಕ್ಷದ ಕಾತ್ಯಾಯಿನಿ ಅದು ವಂಶವೃಕ್ಷ ಇಲ್ಲ, ಖಂಡಿತ ಇಲ್ಲ. ವಂಶವೃಕ್ಷದ ಕಾತ್ಯಾಯಿನಿ ಪಾತ್ರವೇ ಬಹಳ ಒಂದು ಅದ್ಭುತ ಪಾತ್ರ ಅದು. ಹೌದು, ಗಂಡನನ್ನು ಕಳ್ಕೊಂಡು ಆಮೇಲೆ ಇನ್ನೊಬ್ಬರನ್ನು ಮದುವೆ ಆಗಿ ಅಲ್ಲಿ ಜಾತಿಯ ಮೂಲವನ್ನು ಹುಡುಕ್ತಾ ಹೋಗ್ತಾರೆ. ಇಲ್ಲ ಅಂತದಿಲ್ಲ. ನಂಗೊಂದು ಕಾದಂಬರಿಯ ಪಾತ್ರದ ಹೆಸರನ್ನು ನಂಗೆ ಇಟ್ಟಿದ್ದಾರೆ. ಆ ಪಾತ್ರಕ್ಕೂ ನನಗೂ ಒಂದು ಹೆಸರಿನ ದೃಷ್ಟಿಯಿಂದ ಸಂಬಂಧ ಇದೆ ಹೊರತು ಅಲ್ಲಿರುವ ಒಂದು ಎಸ್.ಎಲ್. ಭೈರಪ್ಪನವರು ಒಂದು ಜಾತಿಯ ಮೂಲವನ್ನು ಹುಡುಕ್ತಾ ಹೋಗ್ತಾರೆ. ಕೊನೆಗೆ ಆ ಶಾಸ್ತ್ರಿಗಳಿಗೆ ಗೊತ್ತಾಗ್ತದೆ, ಅವಳ ಮಾವನಿಗೆ, ಅಯ್ಯೋ ನಮ್ಮ ಮೂಲವೇ ಅದು ಅರ್ಥವೇ ಇಲ್ಲ ಇದಕ್ಕೆ ಅಂತ. ಜಾತಿಯನ್ನು ಹುಡುಕ್ತಾ ಹೋಗುದು ಅರ್ಥವೇ ಇಲ್ಲ, ಯಾಕಂದ್ರೆ ಮನುಷ್ಯ ಜನಾಂಗ ಅಷ್ಟೇ ನಾವು, ಯಾವ ಜಾತಿಯೂ ಇಲ್ಲ ಅಂತ. ಮೇಡಮ್, ಇವಾಗ್ಲೇ ಹೇಳಿದ್ರೆ ನಾನು ಸಂಗೀತಗಾರ್ತಿಯೂ ಹೌದು ಅಂತ ಹೇಳಿದ್ರೆ, ಒಬ್ಬ ಲೇಖಕ, ಬರಹಗಾರ್ತಿಯಾಗಿ, ಸಂಗೀತಗಾರ್ತಿಯಾಗಿ ಹಾಗೂ ತಾವು ಇವಾಗ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದೀರಾ. ಈ ಮೂರು ಕ್ಷೇತ್ರಗಳು ಅಂದ್ರೆ ಈ ಮೂರು ಇದರಲ್ಲಿ ನಿಮಗೆ ತುಂಬಾ ಹತ್ತಿರವಿರುವಂತಹ ಪಾತ್ರ ಯಾವುದು? ಮೂರು ಪಾತ್ರಗಳು. ಯಾಕಂದ್ರೆ ಒಂದು ಕಲೆಯ ಮೂಲಕ ನಾನು ಟೀಚರ್ ಆಟವೇ ಆಡಿದ್ದು. ಮಕ್ಕಳು ಬಾಲ್ಯದಲ್ಲಿ ಗೊಂಬೆ ಹಿಡ್ಕೊಂಡು ಆಟ ಆಡುದು ಅಥವಾ ಟೀಚರ್ ಆಟ ಆಡುದು, ಡಾಕ್ಟರ್ ಆಟ, ನೀನು ಪೇಷಂಟ್, ನಾನು ಡಾಕ್ಟರ್, ನೀನು ರೋಗಿ, ನಾನು ವೈದ್ಯ, ಇಂಜೆಕ್ಷನ್ ಕೊಡ್ತೇನೆ ಬಾ ಅಂತ ಹೇಳಿ ಇಂಥದ್ದೆಲ್ಲ ಆಟ ಆಡೋದು ನೀವು ನೋಡಿದ್ದೀರಿ. ಮಕ್ಕಳು ಕಲ್ಪನೆಯಲ್ಲಿ ಅವರಿಗೆ ಟಿಕೆಟ್ ಬೇಡ, ಏನು ಬೇಡ, ಟಿಕೆಟ್ ಇಲ್ಲದೆ ಡೆಲ್ಲಿಗೆ ಬೇಕಾದ್ರೂ ಹೋಗಿ ಬರ್ತಾರೆ ಕಲ್ಪನೆಯ ರೆಕ್ಕೆ ಕಟ್ಟಿಕೊಂಡು. ನಾನು ಬಾಲ್ಯದಲ್ಲಿ ಆಟ ಆಡಿದ್ದು ಟೀಚರ್ ಆಟವನ್ನೇ ಯಾವಾಗ್ಲೂ. ಅದರಿಂದಾಗಿ ನಮ್ಮ ಆಟಗಳು ಏನು, ನಾಟಕದ ಮೊದಲ ಹಂತವೇ. ಮಕ್ಕಳು ಬಾಲ್ಯದಲ್ಲಿ ಆಟ ಆಡ್ತಾ ಇದ್ದಾರೆ ಅಂದ್ರೆ ಅದು ನಾಟಕವೇ. ಅವರೇ ಕಲ್ಪನೆಯಲ್ಲಿ ಸಂಭಾಷಣೆಗಳನ್ನು ಕಟ್ಟಿಕೊಳ್ತಾರೆ. ನಾನೊಂದು ನೋಡಿದಂತಹ ಸುಮಾರು ಮಕ್ಕಳ ಆಟ ಆಡುವುದನ್ನು ನಾನು ನೋಡಿದ್ದೇನೆ. ಮಕ್ಕಳ ಸಾಹಿತ್ಯದ ಕುರಿತೇ ನಾನು PhD ಪಳಕಳ ಸೀತಾರಾಮ್ ಭಟ್ರ ಸಮಗ್ರ ಕೃತಿಗಳ ಕುರಿತು ಅಧ್ಯಯನ ಮಾಡಿರುವಂಥದ್ದು. ಮಕ್ಕಳನ್ನು ಆವಾಗ ನಾನು ಅವಲೋಕಿಸುವಾಗ ಒಮ್ಮೆ ಒಂದು ರಜೆಯ ಸಂದರ್ಭದಲ್ಲಿ ಮಕ್ಕಳೆಲ್ಲ ಸೇರಿರುವುದನ್ನು ನಾನು ನೋಡಿದೆ. ಮಣಿಪಾಲದ ಒಂದು ಮನೆಗಳ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ಹೋದಾಗ ಮಕ್ಕಳೆಲ್ಲ ಕೂತ್ಕೊಂಡು ಈ ಹಲಸಿನ ಹಳದಿ ಎಲೆಯನ್ನೆಲ್ಲ ತಲೆಗೆ ಕಿರೀಟ ಮಾಡ್ಕೊಂಡು, ತಾವೇ ಕಿರೀಟ ಮಾಡ್ಕೊಂಡು ಮನೆಯೊಳಗೆ ಹೋಗಿ ಅಮ್ಮನ ಸೀರೆ ಉಟ್ಕೊಂಡು ಮೇಕಪ್ ತಾವೇ ಎಲ್ಲ ಮಾಡಿಕೊಂಡು ಎಲ್ಲ ಕೂತಿದ್ದವು. ನಾನು ಅವರಿಗೆ ಕಾಣಿಸ್ಲಿಲ್ಲ. ನಾನು ಕಾಣಿಸಿದ್ರೆ ಅವರ ಸಂಭಾಷಣೆ ಎಲ್ಲ ಅಸಹಜ ಆಗ್ತದೆ, ನಾನು ನೋಡ್ತಾ ಇದ್ದೇನೆ ಅಂತ. ಬರೇ ಮಕ್ಕಳ ಜಗತ್ತು ಅದು, ಯಾರು ಇರಲಿಲ್ಲ ಹಿರಿಯರು.
ಅಷ್ಟು ಹೊತ್ತಿಗೆ ಒಂದು 6ನೇ ಕ್ಲಾಸಿನ ಇರ್ಬೋದು, ಒಂದು 6ನೇ ತರಗತಿಯ ಹುಡುಗಿ ಇರ್ಬೋದು, ಮತ್ತೊಂದು 4ನೇ ತರಗತಿಯ ಹುಡುಗಿ. 6ನೇ ತರಗತಿಯ ಹುಡುಗಿ ರಾಣಿ, ಮಹಾರಾಣಿ ಕೂತಿದ್ದಾಳೆ. ಒಂದು 5ನೇ ತರಗತಿಯ ಹುಡುಗ ರಾಜ ಕೂತಿದ್ದಾನೆ. ಹಿಂದೆ ಬೀಸಣಿಗೆ ಬೀಸ್ತಾ ಇದ್ದಾಳೆ ಮುಂದುಗಡೆಯಿಂದ ಒಂದು ಸಣ್ಣ ಮಗು, ಅದೊಂದು 3ನೇ ಕ್ಲಾಸಿನ ದಯನ. ಬೀಸ್ತಾ ಇರ್ಬೇಕಾದ್ರೆ ಈಗೇನು ಸಂಭಾಷಣೆ ಶುರುವಾಗ್ತದೆ ಅಂತ ನಾನು ನೋಡ್ತಾ ಇದ್ದೇನೆ, ಮಹಾರಾಣಿಗೆ ಕೆಮ್ಮು ಶುರುವಾಯಿತು, ನಿಜವಾದ ಕೆಮ್ಮು. ಕೂಡಲೇ ಅವಳು ತಾನೇ ಒಂದು ಸಂಭಾಷಣೆ ಅಲ್ಲಿ ಆರಂಭ. ನಾನು ಕೆಮ್ಮುತ್ತಿರುವುದು ನಿನಗೆ ಕಾಣುವುದಿಲ್ಲವೇ ಅಂತ ದಾಸಿ ಹತ್ರ ಕೇಳಿದ್ಲು. ಬೀಸಣಿಕೆ ಅದು 3ನೇ ಕ್ಲಾಸಿನ ಮಗು. ಕಾಣುವುದಲ್ಲ, ಕೇಳುವುದು ಕೇಳ್ತಾ ಇದೆ ಹೇಳಿತು ಮಗು. ಕೂಡ್ಲೆ ಕೇಳಿದ್ರು ಕೂಡ ನೀನು ಯಾಕೆ ಎಲ್ಲಿದ್ದಿ, ಕಷಾಯ ಮಾಡಿತಾ, ಅಲ್ಲೇ ಡೈಲಾಗ್ ಸಂಭಾಷಣೆ. ಈ ಮಗು ಹೋಯ್ತು ಕಷಾಯ ಮಾಡಿದ ಹಾಗೆ. ಕಷಾಯ ಮಾಡುವುದು ಹೇಗೆ ಮಹಾರಾಣಿ ಕೇಳಿತು, ಅದಕ್ಕೆ ಗೊತ್ತಿಲ್ಲ ಮಗುವಿಗೆ. ಅದಕ್ಕೆ ಕಷಾಯ ಹೀಗೆ ಮಾಡ್ಬೇಕು ಅಂತ ಅದು ದೊಡ್ಡ ಹುಡುಗಿ ಹೇಳಿತ್ತು. ಆಮೇಲೆ ಇದು ಒಂದು ಲೋಟ ತಂದ ಹಾಗೆ ಮಾಡಿ ಕಷಾಯವನ್ನು ಕೊಟ್ಟಿತು. ಈ ಮಹಾರಾಣಿ ಕಷಾಯ ಕುಡಿದ್ಲು. ಆಹಾ, ಬಹಳ ಚೆನ್ನಾಗಿದೆ ಕಷಾಯ, ಇನ್ನು ಮುಂದೆ ನಿನಗೆ ನಾನೊಂದು ಬಿರುದು ಕೊಡ್ತೇನೆ. ಯಾವ ಬಿರುದು ಮಹಾರಾಣಿ? ಇನ್ನು ಮುಂದೆ ನೀನು ಬರೇ ಸಖಿ ಅಲ್ಲ, ಬರೇ ದಾಸಿ ಅಲ್ಲ, ಕಷಾಯ ಸಖಿ, ಕಷಾಯ ದಾಸಿ ಅಂತ ಆ ಮಗು ಹೇಳಿತು. ಅದಕ್ಕೆ ಅಷ್ಟು ಹೊತ್ತಿಗೆ ನಾನ್ ಬಂದೆ, ಅಯ್ಯೋ ರಾಮ, ಎಂತ ಮಕ್ಕಳೇ ನೀವು, ಇದು ಎಂತ ಡೈಲಾಗ್ ಅಂತ ಕೇಳ್ಕೊಂಡು ಬಂದೆ ತಮಾಷೆಗೆ. ಕೂಡ್ಲೆ ನೀವು ಅಯ್ಯೋ ರಾಮ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ರಾಮ ಸೀತೆಯನ್ನು ಕಾಡಿಗೆ ಬಿಟ್ಟದ್ದು ಗೊತ್ತಿಲ್ವಾ ನಿಮ್ಗೆ ಅಂತ ಕೇಳಿತು. ಅಂದ್ರೆ ಮಕ್ಕಳು ಬಾಲ್ಯದಲ್ಲಿಯೇ ನಾಟಕಕ್ಕೆ ಆಟ ಅಂತ ಹೇಳುವುದು ನಾಟಕದ ಆರಂಭದ ಹಂತವೇ. ಅದರಿಂದಾಗಿ ನಾನು ಶಿಕ್ಷಕಿಯಾಗಿ ನಂಗೆ ಶಿಕ್ಷಕಿ ಆಗುವುದು ಬಾಲ್ಯದಲ್ಲೇ ಆಸಕ್ತಿ ಇತ್ತು ಅಂತ ನನ್ನ ಅನಿಸಿಕೆ. ಅದರಿಂದಾಗಿ ನಾನು BA ಆದ ಕೂಡಲೇ LKGಗೆ ಪಾಠ ಮಾಡಲಿಕ್ಕೆ ಸೇರಿಕೊಂಡೆ. ಬೆಳಿಗ್ಗೆ, ಮಧ್ಯಾಹ್ನ ಪ್ರಾಥಮಿಕ ಶಾಲೆಗೆ, ಆಮೇಲೆ ಹೈಸ್ಕೂಲಿಗೆ, ಪ್ರೌಢಶಾಲೆಗೆ ಆಯಿತು. ಅನಂತರದಲ್ಲಿ ಇಲ್ಲಿ MGM ಪದವಿ ಪೂರ್ವ ಕಾಲೇಜಿಗೆ ಸೇರ್ಕೊಂಡೆ. ಈಗ ಪದವಿ ಕಾಲೇಜಲ್ಲಿದ್ದೇನೆ. ಒಂದು 2-3 ಬ್ಯಾಚ್ಗಳು ಡಿಗ್ರಿಯಲ್ಲಿ, LKGಯಿಂದ ಡಿಗ್ರಿಯವರೆಗೂ ನನ್ನದೇ ವಿದ್ಯಾರ್ಥಿಗಳು. ನಾನು ಸೊಂಟದಲ್ಲಿ ಹೊತ್ಕೊಂಡು ಹೋದ ಮಕ್ಕಳೇ ನನ್ನ 3 ಬ್ಯಾಚ್ ಹೋಗಿವೆ. ಹಾಗೆ PUCಯಲ್ಲಂತೂ ಹೇಗೂ ಸಿಗ್ತಾ ಇದ್ರು ನಂಗೆ. ಡಿಗ್ರಿಯಲ್ಲಿ 3 ಬ್ಯಾಚ್ ನನ್ನದೇ ಮಕ್ಕಳು, ಒಂದು 7-8 ಮಕ್ಕಳು ನಂಗೆ ಸಿಕ್ಕಿದ್ದಾರೆ. ಅಂತಹ ಒಂದು ಅದೃಷ್ಟ ನನ್ನದು. ಅದೊಂದು ಅದೃಷ್ಟ, ಎಲ್ರಿಗೂ ಸಿಗುದಿಲ್ಲ. LKGಯಲ್ಲೂ ನನ್ನದೇ ಸ್ಟೂಡೆಂಟ್, ಪ್ರೈಮರಿಯಲ್ಲೂ, ಹೈಸ್ಕೂಲಲ್ಲೂ ನಂದು, PUCಯಲ್ಲಿಯೂ, ಡಿಗ್ರಿಯಲ್ಲಿಯೂ. ಇದು ಒಂದು ಭಾಗ್ಯ ನಂದು ಜೀವನದ ಯಾತ್ರೆಯಲ್ಲಿ ಅಂತ ಹೇಳಿ. ಅದರಿಂದಾಗಿ ನನಗೆ ಶಿಕ್ಷಕಿ ಹುದ್ದೆ ಬಹಳ ಖುಷಿ, ಅದರ ಜೊತೆಗೆ ನಾಟಕ ಸಹ ಖುಷಿ. ನಾಟಕಗಾರರು ಹೌದು, ನಾಟಕಗಾರ. ಪ್ರಶ್ನೆನ ನಾನು ಮರುಪಾರಬಿಡಿಸ್ಬೇಕಾಗತ್ತೆ. 3 ಕ್ಷೇತ್ರ ಅಲ್ಲ, 4 ಕ್ಷೇತ್ರ. ಓಕೆ ಮೇಡಮ್, ಈಗ ನೀವು ತುಂಬಾ ಅನೇಕ ಕೃತಿಗಳನ್ನ ರಚಿಸ್ತಿದ್ದೀರಾ. ನೀವು ಅಂದ್ರೆ ಬಾಲ್ಯ ಜೀವನದಲ್ಲೇ ಸಂಗೀತಗಾರರಾಗಿ ನೀವು ಹೊರಹೊಮ್ದ್ರಿ. ಅದನಂತರ ತಮಗೆ ಉಪನ್ಯಾಸಕರಾಗಿ ವಿದ್ಯೆ ಕಲಿಸುವಂತಹ ಆಸಕ್ತಿ ಇತ್ತು. ನಾಟಕಗಾರರಾಗಿಯೂ ಕೂಡ ತಾವು ಬಂದ್ರಿ. ಹೀಗೆ ತದನಂತರ ಒಬ್ಬ ಬರಹಗಾರ್ತಿ ಆಗ್ಬೇಕು, ಲೇಖಕಿ ಆಗ್ಬೇಕು ಅಂತ ಕೂಡ ತಮ್ಮ ಮನಸ್ಸಿನಲ್ಲಿ ಬಂದಿದ್ದು. ನೀವು ತುಂಬಾ ಅನೇಕ ಕೃತಿಗಳನ್ನ ರಚಿಸಿದ್ದೀರಾ. ಅನೇಕ ಕೃತಿಗಳಲ್ಲಿ ನಮಗೆ ಮೊದಲು ನೆನಪಾಗುವಂಥದ್ದು ನಾವು ಫಸ್ಟ್ ಬರೆದಂತಹ ಕೃತಿಗಳು. ಸೊ ನೀವು ಮೊದಲು ಬರೆದಂತಹ ಕೃತಿ ಯಾವುದು, ಯಾಕೆ ಅದನ್ನು ಬರೆದ್ರಿ, ಮತ್ತೆ ಅದನ್ನ ಬರೆಯೋದಕ್ಕೆ ನಿಮ್ಗೆ ಸ್ಫೂರ್ತಿ ಏನ್ ಸಿಕ್ತು? ನಿಮ್ಗೆ ಬರಿಲೇಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ತುಳುವಿನಲ್ಲಿ ಕಬರ್ಗತ್ತಲೆ ಅಂತ ಒಂದು ಕಾದಂಬರಿ ಬರೆದೆ. ಮರು ವರ್ಷವೇ ತೊಗಲುಗೊಂಬೆ ಅಂತ ಹೇಳಿ ಕನ್ನಡದಲ್ಲಿ ಅದನ್ನೇ ಮತ್ತೊಮ್ಮೆ ಬರೆದೆ. ನಾನು ಕನ್ನಡದಲ್ಲಿ ಬರೆದೆ. ಇದಕ್ಕೆ ಕಾರಣ ಒಂದು ರೀತಿಯಲ್ಲಿ ನನ್ನ ಅಜ್ಜಿ ಸಣ್ಣದ್ರಿಂದಲೂ ಅವರ ಕಥೆಯನ್ನು ಹೇಳ್ತಿದ್ರು ಅವ್ರು ನಂಗೆ, ಬದುಕಿನ. ಹೌದು, ಕುಟುಂಬ. ಆಮೇಲೆ ಕತೆ ಬರಿ ಅಂತ ಹೇಳ್ತಿದ್ರು ಯಾವಾಗಲೂ. ನಾನು ಅಜ್ಜಿ ಬದುಕಿರುವಾಗಲೇ ಅವರಿಗೆ ಕಾದಂಬರಿ ಬರೆದು ಕೊಡ್ಬೇಕು. ಅವರು ತುಂಬಾ ಪುಸ್ತಕ ಓದ್ತಿದ್ರು. ಮರಳಿ ಮಣ್ಣಿಗೆ ಇರ್ಬೋದು, ಶಿವರಾಮ್ ಕಾರಂತರದ್ದು ಎಲ್ಲ ಬಿಟ್ಟು ಅವರ ಕಣ್ಣು ಆಪರೇಷನ್ ಆಗಿ ಒಂದು ಕಣ್ಣು ಹೋಯ್ತು. ಒಂದು ಕಣ್ಣಲ್ಲಿ ಓದ್ತಾ ಇದ್ರು 80 ವರ್ಷದವರೆಗೂ. ನನ್ನ ಅಮ್ಮ ಸಾಗೆ ಈಗಲೂ ಓದ್ತಾರೆ. ಗ್ಲಾಸ್ ಏನು ಇಲ್ಲದೆ ಒಂದು ಕಣ್ಣು ಕಾಣ್ತಿರ್ಲಿಲ್ಲ, ಒಂದು ಕಣ್ಣು ಇಟ್ಕೊಂಡು ಹೀಗೆ ಓದ್ತಾ ಇದ್ರು. ಅಂದ್ರೆ ಮರಳಿ ಮಣ್ಣಿಗೆ ಇರ್ಬೋದು, ಕಾರಂತರ ಕಾದಂಬರಿಗಳು, ಕುವೆಂಪು ಅವರ ಕಾದಂಬರಿಗಳು ಯಾವುದು ಸಿಕ್ಕಿತು, ಅಪರಾಜಿತ, ಇಂಥದ್ದೆಲ್ಲವೂ, ಅಹೋಬಲ ಶಂಕರ ಅವರು ಅನುವಾದ ಮಾಡಿದ ಬೆಂಗಾಲಿ ಕಾದಂಬರಿಗಳು, ಅವರು ಓದುದನ್ನೇ ನೋಡಿ ನನಗೆ ಹುಚ್ಚು ಹಿಡಿದದ್ದು. ನಾನು ಅವರು ಓದಿದ್ಮೇಲೆ ಓದ್ತಾ ಇದ್ದೆ ಸಣ್ಣದ್ರಿಂದಲೂ ಕೂಡ. ಆಮೇಲೆ ಏನಾಯ್ತು, ಅವರು ಬದುಕಿರುವಾಗಲೇ ನಾನು ಅವರಿಗೆ ಕಾದಂಬರಿಯನ್ನು ಕೊಡಬೇಕು ಅಂತ ಹೇಳಿ ನನ್ನ ಆಸೆ ಇತ್ತು, ಅವರು ಓದಬೇಕು ಅಂತ ಹೇಳಿ. ಆದರೆ ದುರದೃಷ್ಟ ನಂದು, ನಾನು ಕಾದಂಬರಿಯನ್ನು ಬರೆದು ಅದು ಪ್ರಕಟ ಆಗುವ ಹೊತ್ತಿಗೆ ಅವರು ತೀರಿ ಹೋದ್ರು. ಅವರು ಓದಲಿಕ್ಕೆ ಆಗಲಿಲ್ಲ, ನನ್ನ ಅಜ್ಜಿ ಓದಲಿಕ್ಕೆ ಆಗಲಿಲ್ಲ. ಕೊನೆಗೆ ಅವರಿಗೆ ನಾನು ಅರ್ಪಣೆ ಮಾಡಿದ್ದೇನೆ ಆ ಕಾದಂಬರಿಯನ್ನು. ಅದು 3 ತಲೆಮಾರಿನ ಕತೆ, ಸ್ಥಿತ್ಯಂತರ,
ಹೇಗೆ, ಹೌದು, ಅಜ್ಜಿ ಅಮ್ಮ ಅಂದ್ರೆ ಅವರದ್ದೇ ದಿಟ್ಟೋ ಕತೆ ಅಲ್ಲ, ಎಲ್ಲ ನನ್ನ ಕಾಲದಲ್ಲಿ ನನ್ನ ಕಣ್ಣಿನಿಂದ ನನ್ನ ದೃಷ್ಟಿಕೋನದಿಂದ ಅವರ ಬದುಕನ್ನು ನೋಡಿ. ಮತ್ತೆ 3ನೇ ತಲೆಮಾರಂತೂ ಅದು ನನ್ನ ಕಾಲದ್ದೇ, ಹೊಸ ಯುಗ. ಹೊಸ ಯುಗದಲ್ಲಿ ಹೌದು, ಹೊಸ ಯುಗದಲ್ಲಿ ನಾನು ನೋಡಿರುವಂತದ್ದು. ನನ್ನದೇ ಕಲ್ಪನೆಯಲ್ಲಿ ಆ 3 ತಲೆಮಾರುಗಳನ್ನು ಅದರಲ್ಲಿ ಚಿತ್ರಿಸಿದ್ದೇನೆ. ಈ ಸ್ಥಿತ್ಯಂತರಗಳು, ಕಾಲದ ಸ್ಥಿತ್ಯಂತರ, ಬದುಕಿನ ಕುಟುಂಬದ ಸ್ಥಿತ್ಯಂತರ ಎಲ್ಲವನ್ನು ಕೂಡ ಅದರಲ್ಲಿ ನಾನು, ಮತ್ತೆ ಶೋಷಣೆಗಳು, ಹೆಣ್ಣಿನ ಮೇಲೆ ಗಂಡು ಶೋಷಣೆ ಮಾತ್ರ ಅಲ್ಲ, ಕೊನೆಯಲ್ಲಿ ಗಂಡಿನ ಮೇಲೆ ಹೆಣ್ಣು ಶೋಷಣೆ ಮಾಡುವಂಥದ್ದು. ಅಂದ್ರೆ ಒಟ್ಟು ಬರೇ ಹೆಣ್ಣಿನ ಮೇಲೆ ಶೋಷಣೆ ಆಗೋದು ಅಂತ ಹೇಳಿ ನಾನು ಬಾಲ್ಯದಲ್ಲಿ ನೋಡ್ತಾ ಇದ್ದೆ. ನನ್ನ ಕಾಲದಲ್ಲಿ ನೋಡುವಾಗ ಅಲ್ಲ, ಅದು ಗಂಡಿನ ಮೇಲೆಯೂ ಹೆಣ್ಣಿನ ಶೋಷಣೆ ನಡೀತಲೇ ಇರ್ತದೆ. ಅದರಿಂದಾಗಿ ಎರಡೂ ದಿಕ್ಕಿನಿಂದ ನಾನು ಆ ಕಾದಂಬರಿಯನ್ನು 2 ದೃಷ್ಟಿಕೋನದಿಂದ ಬರೆದಿದ್ದೇನೆ. ಅಂದ್ರೆ ಒಟ್ಟಿನಲ್ಲಿ ಮಾನವೀಯ ನೆಲೆಯಲ್ಲಿ ಗಂಡು ಹೆಣ್ಣನ್ನು ನೋಡ್ಬೇಕು, ಹೆಣ್ಣು ಗಂಡನ್ನು ನೋಡ್ಬೇಕು. ಹೌದು, ತುಂಬಾ ಅದ್ಭುತ ವಿಚಾರ. ನಿಮ್ಮ ಅನೇಕ ವಿಚಾರಗಳ, ಅನೇಕ ಕೃತಿಗಳಲ್ಲಿ ತಾವು ಅನೇಕ ಅನುವಾದಿತ ಕೃತಿಗಳನ್ನ ರಚಿಸಿದ್ದೀರಾ, ಕವನ ಸಂಕಲನಗಳನ್ನ ರಚಿಸಿದ್ದೀರಾ, ಮತ್ತೆ ನಾಟಕಗಳನ್ನ ಕೂಡ ರಚಿಸಿದ್ದೀರಾ. ಈ ನಾಟಕಗಳಲ್ಲಿ ಮತ್ತು ಈ ಕೃತಿಗಳಲ್ಲಿ ಮುಖ್ಯವಾಗಿ ನಿಮ್ಮ ಆ ಕೃತಿಗಳಲ್ಲಿ ನೀವು ಯಾವ ವಿಚಾರಗಳನ್ನ ನೀವು ಹೈಲೈಟ್ ಮಾಡಿದ್ದೀರಾ, ಇಲ್ಲಾಂದ್ರೆ ಯಾವ ತತ್ವಗಳನ್ನ ನೀವು ಪಾಲಿಸಿದ್ದೀರಾ? ಏನನ್ನ ನೀವು ನಿಮ್ಮ ಕೃತಿಗಳ ಮೂಲಕ ಸಮಾಜಕ್ಕೆ ನೀವು ಒಂದು ಮೆಸೇಜ್ ಅನ್ನ ಕೊಡ್ತೀರಾ? ಪ್ರತಿಯೊಂದು ಕೃತಿಯಲ್ಲಿ ಇರುವುದೇನು ಹುಡುಕಾಟ. ಕವಿ ಬರೆಯುವುದು, ಕಾದಂಬರಿಕಾರ ಬರೆಯುವುದು ಬದುಕನ್ನು ಬಿಟ್ಟು ಬೇರೆ ಸಂಗತಿ, ಈ ಲೋಕದಲ್ಲಿ ಇರುವ ಸಂಗತಿಗಳೇ ಒಬ್ಬ ಸಾಹಿತಿಯ ಬರಹದಲ್ಲಿ ಬರುವಂಥದ್ದು. ಯಾಕೆಂತ ಹೇಳಿದ್ರೆ, ಸಾಹಿತಿ ಎನ್ನುವವ, ಒಬ್ಬ ಬರಹಗಾರ ಎನ್ನುವವನು ಎಲ್ಲರ ಹಾಗೆ ಮನುಷ್ಯ, ಎಲ್ಲರ ನಡುವೆ ಇರಬೇಕಾಗ್ತದೆ, ಎಲ್ಲರ ಭಾಷೆಯಲ್ಲಿಯೇ ಅವನು ಬರೀಬೇಕಾಗ್ತದೆ. ಅವನೊಂದು ಪ್ರತ್ಯೇಕ ಗ್ರಹದಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಅದರಿಂದಾಗಿ ಈ ಜೀವನದಲ್ಲಿ ಇರುವಂತಹ ಸಂಗತಿಯೇ, ಬದುಕಿಗೆ ಸಂಬಂಧಿಸಿದ ಸಂಗತಿಗಳನ್ನೇ ನನ್ನ ಕೃತಿಗಳಲ್ಲಿ ನಾನು ಬದುಕನ್ನು ಹುಡುಕಾಟ ನಡೆಸಿದ್ದೇನೆ. ಒಂದು ಬದುಕಿನ ಸೌಂದರ್ಯವನ್ನು ಹುಡುಕಾಡುವಂಥದ್ದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಸಾಹಿತ್ಯ ಎನ್ನುವುದು ರೆಕ್ಕೆ, ಮೈಮರಿಲಿಕ್ಕೆ ಇರುವಂತಹ ರೆಕ್ಕೆ. ನನ್ನ ಬದುಕಿನ ಜಂಜಾಟಗಳನ್ನೆಲ್ಲ ನಾನು ಮರಿಲೇಬೇಕಾಗ್ತದೆ. ನಾಟಕ ನೋಡುವಾಗ ಅಥವಾ ನಾಟಕ ಬರೆಯುವಾಗ ಆ ಹೊತ್ತಿನಲ್ಲಿ ಹೊತ್ತಿನ ಮೈಮರೆವು ಬಹಳ ಶ್ರೇಷ್ಠವಾದದ್ದು, ಒಂದು ಸ್ಫೂರ್ತಿ ಬರುವಂತಹದ್ದು. ಅಲ್ಲಿ ಸೌಂದರ್ಯ, ಇಡೀ ಜಗತ್ತಿನ ಸುತ್ತ ಇರುವಂತಹ ಸೌಂದರ್ಯ, ಅದಕ್ಕೆ ಅತ್ಯಂತ ಹೃದಯವಾಗಿ ಬೌದ್ಧಿಕವಾಗಿ ಸ್ಪಂದಿಸುವ ಮನಸ್ಸು ಒಬ್ಬ ಸಾಹಿತಿಗೆ ಇರಲೇಬೇಕಾಗ್ತದೆ. ಬದುಕನ್ನು ರಸಮಯಗೊಳಿಸುವುದು ಹೇಗೆ? ನಾವು ಬದುಕಲ್ಲಿ ಎಷ್ಟು ಹಸಿವು ಉಂಟು, ಬಡತನ ಉಂಟು, ಹಿಂಸೆಗಳುಂಟು, ವಿಚಾರಗಳುಂಟು. ಹೆಚ್ಚಿನವರು ನಾವು ಆ ವಿಚಾರಗಳನ್ನು ಇಟ್ಟುಕೊಂಡು ಕವಿತೆಗಳನ್ನು ಬರಿತೇವೆ. ಒಂದು ಸ್ತ್ರೀ ಶೋಷಣೆ ಇರ್ತದೆ, ಅಸಮಾನತೆ ಇರ್ತದೆ. ಈಗ ವಚನಕಾರರು ಆ ವಚನ ಚಳುವಳಿಯ ಭಾಗವಾಗಿ, ವಚನ ಆಂದೋಲನದ ಭಾಗವಾಗಿ ಸಾಹಿತ್ಯ ಹುಟ್ಟಿತು ಬಿಟ್ರೆ, ಅವರು ಯಾವ ವಚನಕಾರರು ಕವಿಯಾಗಬೇಕು ಅಂತ ಬರ್ದದ್ದಲ್ಲ. ಅದು ಜೀವನದ ಪ್ರಶ್ನೆ ಆಗಿತ್ತು ಅವರಿಗೆ. ಯಾಕಂದ್ರೆ ಅಲ್ಲಿ ಲಿಂಗ ತಾರತಮ್ಯ ಇತ್ತು, ವರ್ಗ ತಾರತಮ್ಯ ಇತ್ತು, ವರ್ಣ ತಾರತಮ್ಯ ಇತ್ತು. ಅವ್ರು ಬರ್ದದ್ದೇ ಅಂಥದ್ದನ್ನು. ಉದಾಹರಣೆಗೆ ಹೇಳುವುದಿದ್ರೆ, ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಡೆಯ ಇಲ್ಲ, ಕೂಡಲ ಸಂಗಮ ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಕೂಡಲ ಸಂಗಮ ದೇವ ಇಲ್ಲ ಅಂತ ಹೇಳುವಂಥದ್ದು ಇರ್ಬೋದು. ಅಥವಾ ದೇಹವೇ ದೇವಾಲಯ, ಉಳ್ಳವರು ಶಿವಾಲಯ ಮಾಡುವರು, ಅದು ಇರಬಹುದು. ಅಥವಾ ಹಾವು ತಿಂದವರ ನುಡಿಸಬಹುದು, ಇದು ವರ್ಗ ತಾರತಮ್ಯ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ. ನೀವು ಹಾವು ಕಚ್ಚಿದವರನ್ನು ನೀವು ನುಡಿಸ್ಬೋದಂತೆ, ಹಾವು ಕಚ್ಚಿ ಅವರೇನು ಸಾಯುವ ಸ್ಥಿತಿಯಲ್ಲಿದ್ರು ನಿಮ್ಮ ಹತ್ರ ಮಾತಾಡ್ತಾರಂತೆ. ಹಾವು ತಿಂದವರ ನುಡಿಸಬಹುದು, ಗರ ಪಿಶಾಚಿ ಹೊಡೆದವರನ್ನು, ದೆವ್ವ ಹೊಡೆದವರನ್ನು, ಮೈಗೆ ನಾಗವಲ್ಲಿ ಬಂದವರನ್ನು ನೀನು ಎಂತಾಯ್ತು ಮಾರಾಯ್ತಿ, ನಾಗವಲ್ಲಿ ಬಂತು ಅಂತ ಹೇಳಿ ಆಳವಳು. ಹೌದು. ಆದ್ರೆ ಶ್ರೀಮಂತಿಕೆ ಎನ್ನುವ ಪಿಶಾಚಿ ಬಂದವರನ್ನು ನೀವು ಮಾತಾಡಿಸಿ, ಅವರು ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾರೆ, ನಿಮ್ಮ ಹತ್ರ ಮಾತಾಡುದಿಲ್ಲ. ಅವರು ಮಾತಾಡ್ಬೇಕಾ? ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಎಂತಹ ಪ್ರತಿಮೆ! ಒಬ್ಬ ಮಾಂತ್ರಿಕ ಬರಬೇಕು, ಬಡತನ ಎನ್ನುವ ಮಾಂತ್ರಿಕ ಬಂದ ಕೂಡ್ಲೆ, ನಮ್ಮ ಸಂಪತ್ತು ಎಲ್ಲ ಹೋದ ಕೂಡ್ಲೆ ನಾವಾಗೆ ಮಾತಾಡ್ತೇವೆ ಎಲ್ಲರ ಹತ್ರ ಅಂತ ಹೇಳಿ ವರ್ಗ ತಾರತಮ್ಯದ ಬಗ್ಗೆ ಮಾತಾಡ್ತಾರೆ. ಲಿಂಗ ತಾರತಮ್ಯ, ನಡುವೆ ಸುಳಿಯುವ ಆತ್ಮ, ಗಂಡೋ ಹೆಣ್ಣು ಕೇಳ್ತಾರಲ್ಲ ಜೇಡರ ದಾಸಿವಯ್ಯ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನೆನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಹೊಟ್ಟೆ ಇರುವವ, ದೇಹ ಇರುವವನು ಸುಳ್ಳು ಹೇಳ್ತಾನೆ. ಯಾಕೆ? ಹಸಿವು. ಯಾಕಂದ್ರೆ ಪಾವೆಮ್ಮಾಚಾರ್ಯರು ಹೇಳ್ತಾರೆ,
ಬಡವು ಕಣ್ಣಿಜ್ಜಿ ಕೆಬಿಜ್ಜಿ ಬಂಜಿ ಮಾತ್ರ, ಹಸಿದವನಿಗೆ ಹಸಿವಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಹೊಟ್ಟೆ ಮಾತ್ರ ಅಂತ ಹೇಳ್ತಾರೆ ತುಳು ಕವಿ ಪಾವ್ಯಮಾಚಾರ್ಯರು. ಅಂದ್ರೆ ಹಸಿದವನು ಜೀವನಕ್ಕೋಸ್ಕರ ಎಷ್ಟೆಲ್ಲ ಪಾಡು ಪಡ್ತಾನೆ. ದೇವರೇ ನಿನ್ಗೆ ಆಕಾರ ಇಲ್ಲಲ್ಲ, ದೇಹ ಇಲ್ಲಲ್ಲ, ಒಮ್ಮೆ ನನ್ನ ಹಾಗೆ ದೇಹವನ್ನು ಹೊಂದು, ಆಗ ನಿನ್ಗೆ ದೇಹದ ಕಷ್ಟ ಗೊತ್ತಾಗ್ತದೆ ಅಂತ ಹೇಳಿ ನಮ್ಮ ಜನಪದ ಕವಿಗಳು ಎಂತಹ ಕಾವ್ಯಗಳನ್ನು ರಚಿಸಿದ್ದಾರೆ. ಹೆಣ್ಣು ಮಕ್ಕಳ ದುಃಖ ಹೆತ್ತಮ್ಮ ಬಲ್ಲಳು, ಹುತ್ತದ ಒಳಗಿರೋ ಸರ್ಪದ ಬೇಗೆಯ ನೆತ್ತಿಯ ಮೇಲಿರೋ ಶಿವಬಲ್ಲ. ಹೆಣ್ಣು ಮಕ್ಕಳ ದುಃಖ ಹೆತ್ತಮ್ಮನಿಗೆ ಮಾತ್ರ ಅರ್ಥ ಆಗುವುದು. ಅದು ಹೇಗೆ ಅಂತ ಹೇಳಿದ್ರೆ, ಕುತ್ತಿಗೆಯಲ್ಲಿ ಶಿವನು ಸರ್ಪವನ್ನು ಹಾಕೊಂಡಿರ್ತಾನೆ, ಶಿವನ ಕುತ್ತಿಗೆಯಲ್ಲಿ ವಿಷ ಉಂಟು, ಸರ್ಪದ ಬಾಯಿಯಲ್ಲಿ ವಿಷ ಉಂಟು. ಶಿವ ಅಂತ ಹೇಳಿದ್ರೆ ತಾಯಿ, ಸರ್ಪ ಅಂದ್ರೆ ಹಾವು. ಅದು ಅಮ್ಮನನ್ನು ಬಿಟ್ಟು ಹುತ್ತಕ್ಕೆ ಹೋದ್ರು ಕೂಡ, ಗಂಡನ ಮನೆಗೆ ಹೋದ್ರು ಕೂಡ, ಅದರ ಒಳಗೆ ಅಮ್ಮ ಅಲ್ಲಿದ್ರು ಕೂಡ ಅದರ ಕಷ್ಟ ಅವಳಿಗೆ ಗೊತ್ತು. ಯಾಕಂದ್ರೆ ಅವಳ ದೇಹ ಬೇರೆ ಅಲ್ಲ, ಈ ಹೆಣ್ಣು ಮಗಳ ದೇಹದ ಕಷ್ಟ, ಮನಸ್ಸಿನ ಕಷ್ಟ ಅವಳಿಗೆ. ಜನಪದ ಅವರು ಅನಕ್ಷರಸ್ಥರು, ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅವ್ರು ಎಂತ ಬರೆದ್ರು, ಎಂತ ಅವ್ರು ನುಡ್ದದ್ದೇ ಕಾವ್ಯ ಆಯ್ತು. ಯಾಕಂದ್ರೆ ಬದುಕಿನ ಅನುಭವದಿಂದ ಬಂತ ಅದು. ಬದುಕಿನ ಅನುಭವ ಇಲ್ಲದೆ ಬರೇ ನಾನು ಪುಸ್ತಕ ಓದ್ತೇನೆ ಅಥವಾ ಜ್ಞಾನ ಪಡಿತೇನೆ, ಜ್ಞಾನದಿಂದ ಕಾವ್ಯ ಬರೀ ಹುಡ್ತದೆ ಅಂತ ಹೇಳಿದ್ರೆ ಅದು ಪಂಡಿತರ ಕಾವ್ಯ ಆಗ್ತದೆ. ಅದು ಅನುಭವದಿಂದ ಹುಟ್ಟಿದ್ರೆ ಮಾತ್ರ ಅದು ಜನಸಾಮಾನ್ಯರಿಗೂ ಅರ್ಥ ಆಗುವಂತಹ ಕಾವ್ಯ ಆಗ್ತದೆ. ಈ ದೃಷ್ಟಿಯಿಂದ ಒಂದು ಸೌಂದರ್ಯದ ಹುಡುಕಾಟ. ಬೇಂದ್ರೆ ಅವರು ಹೇಳ್ತಾರಲ್ಲ, ಕುಡಿಯುವ ಅರಳಿ ಹೂವು ಆಗಿ ಚಿಟ್ಟೆಯಂತೆ ಕಾಂಬುದು, ಕುಣಿದು ದಣಿದ ಚಿಟ್ಟೆ ಪಕ್ಕ ಹೂವು ಎನಿಸಿಕೊಂಬುದು. ಹುಡಿಯೇ ಅರಳಿ ಗಿಡದಲ್ಲಿ ಹೂವು ಆಯ್ತಾ, ಹೂವು ಗಿಡದಲ್ಲಿ ಕೂತು ಸಾಕಾಗಿ ಹಾರಿ ಚಿಟ್ಟೆ ಆಯ್ತಾ, ಚಿಟ್ಟೆ ಹಾರಿ ಹಾರಿ ಸಾಕಾಗಿ ಪುನಃ ಗಿಡದಲ್ಲಿ ಬಂದು ಕೂತು ಹೂವು ಆಯ್ತಾ. ಹೂವಲ್ಲಿ ಚಿಟ್ಟೆಯನ್ನು ಕಾಣುವ ಕಣ್ಣು, ಚಿಟ್ಟೆಯಲ್ಲಿ ಹೂವನ್ನು ಕಾಣುವ ಕಣ್ಣು, ಅದು ಸೌಂದರ್ಯ ಪ್ರಜ್ಞೆ. ಚಿನ್ನದ ಬಿಂದಿಗೆ ಬೆಳಕನ್ನು ಸುರಿಯಿತು, ಪ್ರತಿದಿನ ಸೂರ್ಯ ಹುಡ್ತಾನೆ, ಅದರಲ್ಲೇನು ದೊಡ್ಡ ವಿಶೇಷ? ಹಾಗಲ್ಲ. ಸೂರಮೆಕ್ಕುಂಡಿ ಅವರು ಹೇಳ್ತಾರೆ, ಚಿನ್ನದ ಬಿಂದಿಗೆ ಬೆಳಕನ್ನು ಸುರಿಯಿತು ಮೂಡಣ, ಅದು ಚಿನ್ನದ ಕೊಡಪಾನ ಬೆಳಕನ್ನು ಸುರಿತಾ ಉಂಟು. ಬೇಂದ್ರೆ ಅವರು ಹೇಳ್ತಾರೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಮೂಡಲು ಆ ಧಾರವಾಡದ ಮನೆಯಿಂದ ಒಬ್ಳು ಹೆಂಗಸು, ಬೆಳಕಿನ ಮನೆ ಅದು, ತೆಗೆದು ನೀರನ್ನು ಚೆಲ್ಲಿದ ಹಾಗೆ ಬೆಳಕನ್ನು ಚೆಲ್ಲಿ ಬಿಡ್ತಾಳಲ್ವ ಅವಳು ಅಲ್ಲಿ ಮೇಲ್ಗಡೆಯಿಂದ. ನಮ್ಮ ದೇಹ ಎನ್ನುವುದು ಕತ್ತಲ ಮನೆ, ಆ ಬೆಳಕು ನಮ್ಮೊಳಗೆ ಹೋದ್ರೆ ನಾವು ಬೆಳಕಿನ ಮನೆ ಆಗುವುದು, ಇಲ್ಲರೆ ಬೆಳಕಿನ ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕುವೆಂಪು ಅಂತೂ ಅವ್ರು ಹೇಳಿರುವುದು, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾರಣ, ಆನಂದಮಯ ಈ ಜಗ ಹೃದಯ. ಎಂತಹ ಹೃದಯದ ನಾಲಗೆಯಲ್ಲಿ ನಾವು ಎಲ್ಲವನ್ನು ಸವಿಬೇಕು ಅಂತ ಹೇಳ್ತಾರೆ ಕುವೆಂಪು ಅವರು. ಬಹಳ ಅದ್ಭುತ. ಇಂಥದ್ದನ್ನೆಲ್ಲ ನಾವು, ಇದು ಸೌಂದರ್ಯದ ಹುಡುಕಾಟವನ್ನು ನಾವು ಮಾಡದಿದ್ರೆ ನಮ್ಮ ಬದುಕು ಬರೇ ವಿಚಾರ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಹಿಂದಿನ ಪರಂಪರೆಯ ನಾವು ಅಜ್ಜಿಯನ್ನು ನೋಡಿದ್ದೇವೆ, ಅಥವಾ ಹಿರಿಯ ತಲೆಮಾರು, ನಮ್ಮ ಊರಿನ ಕೊರಪಲು ಪೀಂಚೊಲು, ಇಂತಹ ಮುಟ್ಟಿ, ಇಂತಹ ಹೆಂಗಸರನ್ನು ನಾವು ನೋಡ್ತೇವೆ. ಅವರು ಬದುಕಿನಲ್ಲಿ ಎಷ್ಟೇ ಕಷ್ಟ ಇರಲಿ, ಆದ್ರೆ ಅವರು ಬದುಕನ್ನು ಬರೇ ವಿಚಾರ ಮಾಡ್ತಾ ಅಯ್ಯೋ ನನಗೆ ಬಡತನ ಕಷ್ಟ ಅಂತ ತಿಳಿಲಿಲ್ಲ. ಅವರ ಬದುಕಿನಲ್ಲೇ ಫಿಲಾಸಫಿ ಹುಡ್ತಿತ್ತು, ತತ್ವಜ್ಞಾನ ಹುಡ್ತಿತ್ತು. ಏನಾಯ್ತು ಮುಟ್ಟಿ ಅಂತ, ಹೇಗಿದ್ದಿ ನೀನು? ಹೇಗಿದ್ದೇನೆ ಅಕ್ಕರೆ, ಚೆನ್ನಾಗಿದ್ದೇನೆ. ಆ ಸೀತೆಗೂ ತಪ್ಪಲಿಲ್ಲಲ್ಲ ಭಂಗ. ಆ ಪುರಾಣದ ಸೀತೆಯನ್ನು ತಂದವರು ತಮ್ಮ ಕಷ್ಟವನ್ನು ಹೇಗೆ ಅವರು ಮರೀತಾರೆ. ಅಂತಹ ಒಂದು ದೃಷ್ಟಿ ಬೇಕಲ್ಲ. ಮತ್ತೆ ಬರೇ ಸೌಂದರ್ಯದ ಹುಡುಕಾಟ ಮಾಡಿದ್ರೆ ನಾವು ಕವಿಗಳು ಅಂತ ಹೇಳಲಿಕ್ಕೆ ಅಯೋಗ್ಯರಾಗ್ತೇವೆ. ಬರೇ ಸೌಂದರ್ಯ ಹೇಳಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಬದುಕಿನಲ್ಲಿ ಜೀವನದ ಪ್ರಶ್ನೆ ವಚನಕಾರರ ಹಾಗೆ ನಮ್ಮಲ್ಲೂ ಇವೆ. ಇನ್ನೂ ಬಡತನ ಉಂಟು, ಇವತ್ತಿಗೂ ಹಸಿವು ಉಂಟು, ಇವತ್ತಿಗೂ ಅಸ್ಪೃಶ್ಯತೆ ಉಂಟು, ಇವತ್ತಿಗೂ ಹೆಣ್ಣು ಅಸ್ಪೃಶ್ಯಳ ಹಾಗೆ ಎಷ್ಟು ಅಸ್ಪೃಶ್ಯರು ಅನುಭವಿಸಿದ್ದಾರೆ, ಹಾಗೆಯೇ ಮೇಲ್ಜಾತಿಯಲ್ಲಿ ಹೆಂಗಸರು ಅನುಭವಿಸಿಯೇ ಇವತ್ತಿಗೂ ಬದುಕ್ತಾರೆ. ಹಿಂದೆಲ್ಲ ಸತಿಸಾಗಮನ, ವರದಕ್ಷಿಣೆ, ಬಾಲ್ಯ ವಿವಾಹ, ಮಡಿ ಮೈಲಿಗೆ, ಇದರಲ್ಲಿ ಹೆಂಗಸರು ಎಷ್ಟು ಕಷ್ಟ ತಿಂದಿದ್ದಾರೆ. ವೈದೇಹಿಯವರ ಕಥೆ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಸಾರಾ ಅಬೂಬಕರ್ ಅವರು ಹುಟ್ಟಿದ ಒಂದು ಕುಲದ, ಒಂದು ಜಾತಿಯ, ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಕಷ್ಟ ಏನು, ಒಬ್ಬ ಕಣ್ಣಲ್ಲಿ ನೀರು ಬರ್ತದೆ. ಆಚೆಯಿಂದ ವೈದೇಹಿಯವರು ಬ್ರಾಹ್ಮಣ ಕುಲದಲ್ಲಿ ಹೆಂಗಸರ ಕಷ್ಟ ಏನು, ಅದನ್ನು ಅವ್ರು ಹೇಳ್ತಾರೆ. ಅವರು ಆ ಜಾತಿಯಲ್ಲೇ ಹುಟ್ಟಿರುವುದರಿಂದ ಅವರಿಗೆ ಅಲ್ಲಿಯ ಕಷ್ಟ ಗೊತ್ತಿರ್ತದೆ. ಹಾಗೆ ನಾವು ಬದುಕಿನ ಮೌಲ್ಯಗಳನ್ನು ಕೂಡ ನಾವು ಹುಡುಕ್ಲೇಬೇಕಾಗ್ತದೆ, ನೊಂದವರ ಧ್ವನಿಯನ್ನು ನಾವು ನೋಡ್ಲೇಬೇಕಾಗ್ತದೆ. ಅದರಿಂದಾಗಿ ಕಾವ್ಯದಲ್ಲಿ ಹುಡುಕಾಟ ನಡೆಸುವುದು, ನಾವು ನೊಂದವರ ಧ್ವನಿಯನ್ನು ಹುಡುಕಾಟ ಮಾಡಲೇಬೇಕಾಗ್ತದೆ. ಮತ್ತು ಅದರ ಜೊತೆಗೆ ಬದುಕಿನ ಅರ್ಥ, ನಾನು ಯಾಕೆ ಹುಟ್ಟಿದ್ದೇನೆ, ನಾನು ಯಾಕೆ ಎನ್ನುವುದಕ್ಕೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಹೇಗೆ ಹುಟ್ಟಿದ್ದೇನೆ ಉತ್ತರ ಉಂಟು, ಯಾಕೆ ಹುಟ್ಟಿದ್ದೇನೆ ಎನ್ನುವುದಕ್ಕೆ ಇವತ್ತಿಗೂ ನಮ್ಮಲ್ಲಿ ಉತ್ತರ ಇಲ್ಲ. ಆಚಿನ ಸಂಗತಿ ಬಹಳ ಕಾಡಿದೆ.
ಅದರಿಂದಾಗಿ ಅಧ್ಯಾತ್ಮ ವಿಜ್ಞಾನ ಎಲ್ಲವೂ ಹುಟ್ಟಿದ್ದು ಆಚಿನ ಸಂಗತಿಗೋಸ್ಕರವೇ. ಆಚಿನ ಸಂಗತಿ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆಚಿನವರು ಬಂದು ಈಗ ಹೋದವರು ಬಂದು ಹೀಗಿದ್ದೇವೆ ಅಂತ ಹೇಳಲಿಲ್ಲ. ಆದ್ರೂ ಕೂಡ ಕಾಡ್ತದಲ್ಲ ನಮ್ಮನ್ನು, ಅಯ್ಯೋ ಇದ್ದಕ್ಕಿದ್ದ ಹಾಗೆ ಒಂದು ಸತ್ತೇ ಹೋಗುದಂದ್ರೆ, ಇಲ್ಲ ಆಗುದಂದ್ರೆ. ಅದಕ್ಕೋಸ್ಕರವೇ ನಾವು ಏನೋ ಒಂದು ಸ್ಥಿರವಾದದನ್ನು ಹುಡುಕುವುದು, ಕಾವ್ಯದಲ್ಲಿಯೋ ಇನ್ಯಾವುದರಲ್ಲಿಯೋ. ಇನ್ನೂ ಉಳಿದಿದ್ದಾರಲ್ಲ ಕುವೆಂಪು ಅವರು, ಭೌತಿಕ ಶರೀರ ಹೋದ್ರು ಕುವೆಂಪು ಉಳಿದಿದ್ದಾರೆ, ಕಾರಂತರು ಉಳಿದಿದ್ದಾರೆ, ಮಾಸ್ತಿ ಅವರು ಉಳಿದಿದ್ದಾರೆ, ಕಾರ್ನಾಡ್ ಉಳಿದಿದ್ದಾರೆ. ಇದನ್ನೆಲ್ಲ ನೋಡುವಾಗ ಹೌದು, ಅನಂತಮೂರ್ತಿ ಅವರು ಉಳಿದಿದ್ದಾರೆ. ಇದು ನೋಡುವಾಗ ಇವೆಲ್ಲವೂ ಸಂಗೀತಗಾರರು, ಎಂತೆಂಥ ಸಂಗೀತಗಾರರು, ಕುಮಾರ್ ಗಂಧರ್ವ, ಭೀಮ್ಸನ್ ಜೋಶಿ, ಇಂಥವರೆಲ್ಲ ಉಳಿದ್ರಲ್ಲ. ಇದು ಮಾತ್ರ ಸ್ಥಿರ ಅಂತ ಅನಿಸೋದು, ಮತ್ತೆಲ್ಲ ಬದುಕಿನ ನಶ್ವರ. ನಮ್ಮ ಕನಕದಾಸರು ಹೇಳಿದ ಹಾಗೆ 8 ಗೇಣಿನ ದೇಹ, ರೋಮಗಳೆಂಟು ಕೋಟಿಯು, ಕೀಲ್ಗಳು 68, ಮಾಂಸದ ಮನೆಯೊಳಗೆ ನೆಂಟ ನೀ ಬಂದು ಇರ್ದು ಅಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದೊಳುಂಟೆ ಪುರುಷಾರ್ಥ. ಇಷ್ಟೇ ದೇಹದಲ್ಲಿ. ಯಾವಾಗ 8 ಗೇಣಿನ, ಆ ಕಾಲದಲ್ಲಿ ಕನಕದಾಸರು ಹೇಗೆ ನೋಡಿದ್ರ, ದೇಹದಲ್ಲಿ ದೇಹ ಅಂತ ಹೇಳಿದ್ರೆ 8 ಗೇಣು ಅಂತ ಹೇಳಿ, 8 ಕೋಟಿ ರೋಮ ಅಂತೆ ಮನುಷ್ಯನಿಗೆ, ಕೀಲ್ಗಳು 68, ಮಾಂಸ ಮತ್ತು ರಕ್ತದ ಮನೆ ಇದು. ಅವನು ಶ್ರೀಹರಿ, ನೆಂಟ, ಅತಿಥಿ, ಗೆಷ್ಟವ. ಅವನು ಬಂದು ಇದ್ದು ಯಾವಾಗ ಹೋಗ್ತಾನೆ ನಮ್ಗೆ ಗೊತ್ತಿಲ್ಲ, ಎಷ್ಟು ದಿನ ಇರ್ತಾನೆ ಗೊತ್ತಿಲ್ಲ. ಅವ ಹೋದ್ಮೇಲೆ ಒಣ ಹೆಂಟೆಯಲ್ಲಿ ಮುಚ್ಚಿ ಸುಡ್ತಾರಲ್ಲ, ಎಂತ ಪುರುಷಾರ್ಥ ಉಂಟು. ಅಲ್ಲಿಯವರೆಗೆ ಮನುಷ್ಯರಾಗಿ ಬದುಕುವ ಹೇಳ್ತಾರೆ ಕನಕದಾಸರು, ಅಷ್ಟೇ. ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಒಂದಾಗುದು ಅಂತ ಹೇಳಿ, ಇಷ್ಟೇ. ಹಾಗಾದ್ರೆ ನಿಮ್ಮ ಕೃತಿಗಳಲ್ಲಿ ನಾವು ಕಾಣಬಹುದಾಗಿದ್ದು ಒಂದು ಹುಡುಕಾಟ, ಮತ್ತೊಂದು ಹೋರಾಟ. ಹಾಗೆ ಹೋರಾಟದ ಮೂಲಕ ಹುಡುಕಾಟ. ಹೌದು, ಹೆಂಗಸರ ಹೋರಾಟ ಅಂತೂ ತುಂಬಾ ಉಂಟು. ಗಂಡಸರ ದೌರ್ಜನ್ಯದಿಂದ ಹಿಂದಿನ ಪರಂಪರೆಗಳು ಹೇಗೆ ಶೋಷಣೆಗೊಳಗಾಗಿವೆ ಅಂತ ಹೇಳಿ. ಈಗ ಒಬ್ಬ ಲೇಖಕಿ ಹಾಗೂ ಈಗ ಒಂದು ಕೃತಿಯನ್ನು ರಚಿಸಬೇಕಾದ್ರೆ ಈಗ ಪ್ರತಿಯೊಂದು ಕೃತಿಗೂ ಕೂಡ ಒಂದೊಂದು ಕೃತಿಗಿಂತ ಭಿನ್ನವಾಗಿರುತ್ತದೆ. ಈ ರೀತಿಯಾಗಿ ಒಂದು ಕೃತಿ ರಚಿಸಬೇಕಾದ್ರೆ ಕುಟುಂಬದ ಅಥವಾ ಸಮಾಜದ ಪರಿಣಾಮ ಯಾವ ರೀತಿ ಇರುತ್ತದೆ? ಖಂಡಿತ ನಿಮ್ಮ ಮೇಲೆ ಯಾವ ರೀತಿ ಅದು ಪ್ರಭಾವ ಬೀರಿದೆ? ಖಂಡಿತವಾಗಿ ಒಂದು ಕುಟುಂಬ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಒಬ್ಬ, ಈಗ ನಾವು ಕುವೆಂಪು ಅವರನ್ನೇ ತಕೊಂಡ್ರೆ, ಮಲೆನಾಡು ಅವರಲ್ಲಿ ಸೌಂದರ್ಯ ಪ್ರಜ್ಞೆಯನ್ನು ಹುಟ್ಟು ಹಾಕಿತು. ಅದರ ಜೊತೆಗೆ ಪ್ರಕೃತಿಯ ಆಚಿನ ಒಂದು ಅಧ್ಯಾತ್ಮವನ್ನು ಅವರು ಹುಡುಕಿದ್ರು. ಅವರ ರಾಮಾಯಣ ದರ್ಶನ ಎಲ್ಲ ನೋಡಿದ್ರೆ ಬದಲಾಗುತ್ತಿರುವ ಕಾಲಕ್ಕೆ ಮೌಲ್ಯಗಳು ಬದಲಾಗಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಅವರ ರಾಮಾಯಣ ದರ್ಶನಮಲ್ಲಿ ಸೀತೆಯ ಕೈ ಹಿಡಿದು ರಾಮ ಅಗ್ನಿ ಪ್ರವೇಶ ಮಾಡಿ ಹೊರಗೆ ಬರ್ತಾನೆ. ಯಾಕೆಂತ ಹೇಳಿದ್ರೆ ಸಮಾನತೆ, ಬರೀ ಸೀತೆ ಅಗ್ನಿ ಪ್ರವೇಶ ಮಾಡುವುದು ಅಲ್ಲ. ಇಂಥದ್ದೆಲ್ಲ ಬಹಳ ಬದಲಾವಣೆಯನ್ನು ಅವರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಿನ ಕಾಲಕ್ಕೆ ಸರಿಯಾಗಿ ಮೌಲ್ಯಗಳು, ಹಿಂದಿನ ಕಾಲದಲ್ಲಿ ನಾವು ಮೌಲ್ಯ ಅಂತ ಹೇಳಿದವು, ಮೌಲ್ಯ ಆ ಕಾಲಕ್ಕೆ ಇರಬಹುದು, ರಾಜಪ್ರಭುತ್ವ ಕಾಲದಲ್ಲಿ. ಪ್ರಜಾಪ್ರಭುತ್ವ ಕಾಲದಲ್ಲಿ ಮೌಲ್ಯಗಳು ಅಪಮೌಲ್ಯ ನಮ್ಗೆ. ಈ ಕಾಲದಲ್ಲಿ ನಿಂತು ನಾವು ನೋಡಿದ್ರೆ ಕುಟುಂಬದ ಪ್ರಭಾವ, ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಸುತ್ತಲಿನ ಒಂದು ಲೋಕ, ಒಬ್ಬ ಕವಿಯನ್ನು ಅವನ ಪರಿಸರ, ಅವನು ಬೆಳೆದ ಪರಿಸರ, ಮತ್ತೆ ಅವನು ಓದಿದ ಪುಸ್ತಕಗಳು, ಸ್ವಂತ ಅನುಭವ, ಲೋಕಾನುಭವ, ಇವು ಎಲ್ಲವೂ ಅವನಿಗೆ ಒಂದು ವ್ಯಕ್ತಿತ್ವವನ್ನು ಕೊಡ್ತದೆ. ಒಂದು ಪ್ರಾಣಿಗೆ ಪ್ರಾಣಿತ್ವ ಅಂತ ಹೇಳ್ತೇವೆ ನಾವು, ವ್ಯಕ್ತಿಗೆ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಾವು ಪ್ರಕೃತಿ ಧರ್ಮ ಮತ್ತು ಮನುಷ್ಯ ಧರ್ಮ ಎನ್ನುವುದು 2 ಇದೆ. ನಮ್ಮಲ್ಲಿ ಪ್ರಕೃತಿ ಧರ್ಮವೂ ಇವೆ, ಮೂಲತಃ ನಾವು ಪ್ರಾಣಿಗಳೇ ಮನುಷ್ಯರು. ಆದ್ರೆ ಮನುಷ್ಯ ಧರ್ಮ ಏನ್ ಹೇಳ್ತದೆ? ಓ ನೀನು ಮನುಷ್ಯ, ಹಾಗೆ ಮಾಡಬೇಡ ಅಂತ ಹೇಳ್ತದೆ. ನಾವು ನಮ್ಗೆ ನಿಯಮಗಳನ್ನು ಹಾಕಿಕೊಂಡಿದ್ದೇವೆ, ಮನುಷ್ಯರಾಗಿದ್ದೇವೆ. ಆದ್ರೆ ಪೂರ್ತಿ ಮನುಷ್ಯರು ನಾವು ಯಾವತ್ತೂ ಆಗಿಲ್ಲ. ನಮಗೆ ದೃಷ್ಟಿಕೋನವನ್ನು ನಮ್ಮ ಪರಿಸರವೇ ಕೊಡ್ತದೆ. ಪೂರ್ತಿ ಮನುಷ್ಯರು ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ, ಇಡೀ ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲ ನಡೆಸುವುದೇನು ಒಂದು ಯಾನ, ಪರಿಪೂರ್ಣತೆಯ ಕಡೆ ಯಾನ ಬಿಟ್ರೆ ನಾವು ಪೂರ್ಣ ಮನುಷ್ಯರು ಇವತ್ತಿಗೂ ಆಗಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ವ್ಯಕ್ತಿತ್ವ ನಮ್ಮ ಒಳಗೆ ಒಂದು ದೃಷ್ಟಿಕೋನವನ್ನು ಕೊಡ್ತಾರೆ. ಹೊರಗಿನ ದೃಷ್ಟಿ ಬೇರೆ, ಒಳಗಿನ ದೃಷ್ಟಿಕೋನ ಬೇರೆ, ಒಳನೋಟಗಳೇ ಬೇರೆ. ಆ ದೃಷ್ಟಿಕೋನವನ್ನು, ಅದಕ್ಕೆ ನಮ್ಗೆ ವೈದೇಹಿಯೇ ಬೇರೆ, ಸಾರಾ ಅಬೂಬಕರೇ ಬೇರೆ. ಇಬ್ರು ಮಹಿಳೆಯರೇ, ಯಾಕೆ ಭಿನ್ನ? ಅವರ ಕಾವ್ಯ, ಅವರ ಕಥೆಗಳೇ ಭಿನ್ನ, ಇವರ ಕಥೆಗಳೇ ಭಿನ್ನ. ಯಾಕೆ? ಇವರ ಜೀವನ ದೃಷ್ಟಿಯೇ ಬೇರೆ, ಅವರ ಜೀವನ ದೃಷ್ಟಿಯೇ ಬೇರೆ. ಅವರ ವ್ಯಕ್ತಿತ್ವವೇ ಬೇರೆ, ಇವರ ವ್ಯಕ್ತಿತ್ವವೇ ಬೇರೆ. ಹಾಗಾಗಿ ಪ್ರತಿಯೊಬ್ಬನ ವ್ಯಕ್ತಿತ್ವದ ಕಾಣಿಕೆ ಉಂಟಲ್ಲ, ಅದು ಭಿನ್ನವಾಗಿರ್ತದೆ. ಆದ್ರೆ ಎಲ್ಲವೂ ಮಾನವೀಯ ನೆಲೆಯಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬನು ಮಿಡಿಯುವುದು ಹೃದಯದಲ್ಲಿ ಮಿಡಿತಾನೆ, ಮನುಷ್ಯನಿಗೆ ಮಿಡಿತಾ ಇರ್ತಾನೆ. ಆ ಮಾನವೀಯ ನೆಲೆಯಲ್ಲಿಯೇ ಕೃತಿಗಳು ರಚನೆಯಾಗಿರ್ತವೆ, ದೃಷ್ಟಿಕೋನ ಭಿನ್ನ ಆಗಿರ್ತದೆ ಅಂತ.
ಮೇಡಮ್ ನೀವು ಅನೇಕ ಪ್ರಕಾರಗಳನ್ನು ಕೂಡ ನೀವು ರಚಿಸಿದ್ದೀರಿ. ಅನೇಕ ಕಥಾ ಪ್ರಕಾರ ಸಾಹಿತ್ಯದಲ್ಲಿ ಎಲ್ಲ ಮಜಲುಗಳನ್ನು ಕೂಡ ನೀವು ಮುಟ್ಟಿದ್ದೀರಿ. ಅದರಲ್ಲಿ ಮುಖ್ಯವಾದ ನಿಮಗೆ ತುಂಬಾ ಹತ್ತಿರವಾದ ಪ್ರಕಾರ ಯಾವುದು ಅಂದ್ರೆ, ಅದರಲ್ಲಿ ನೀವು ಕಥೆಯನ್ನ ನೀವು ಆರಿಸ್ತೀರಾ, ಕವನ ಸಂಕಲನ ಆರಿಸ್ತೀರಾ, ಇಲ್ಲ ಕಾದಂಬರಿಯನ್ನ ನೀವು ಆರಿಸ್ತೀರಾ, ನಾಟಕಗಳನ್ನ ಆರಿಸ್ತೀರಾ, ಇಲ್ಲ ಅನುವಾದ ಕೃತಿಗಳಿಗೆ ನೀವು ಆರಿಸ್ತೀರಾ? ಬಹಳ ಕಷ್ಟ. ಆಯ್ಕೆ ಮಾಡುವುದೇ ಕಷ್ಟ. ಎಲ್ಲನೂ ಕೂಡ ನೀವು ರಚಿಸಿದ್ದೀರಾ? ಎಲ್ಲ ಪ್ರಕಾರಗಳಲ್ಲಿಯೂ ನಾನು ಕೃತಿಗಳನ್ನು, ನನಗೆ ತುಂಬಾ ಇಷ್ಟ ಕಾದಂಬರಿ ಮತ್ತು ಕವಿತೆ, ಕಾದಂಬರಿ, ನಾಟಕ, ಈ 3 ಪ್ರಕಾರಗಳು ನನಗೆ ಬಹಳ ಇಷ್ಟ. ಯಾಕಂದ್ರೆ ನಾನು ಓದಿದ್ದೆ ಅವುಗಳ ನಾಟಕ ನೋಡಿ ಬೆಳೆದೆ ನಾನು. ನೀನಾಸಂ, ರಂಗಾಯಣ, NSD ಇಂಥ ನಾಟಕಗಳನ್ನು ನೋಡಿರುವುದರಿಂದ ನನ್ನಲ್ಲಿ. ಮತ್ತೆ ಮೊದಲ ಬಾರಿ ನಾವು ಈ ಉಡುಪಿ ರಥಬೀದಿ ಗೆಳೆಯರು ನಾಟಕಗಳನ್ನು ಮಾಡ್ತಾ ಇದ್ರು ಆ ಕಾಲದಲ್ಲಿ. ನಾನು PUC ಯಲ್ಲಿ ಇರ್ಬೇಕಾದ್ರೆ KG ನಾರಾಯಣ್ ನಿರ್ದೇಶನದ ಒಂದು ಯಯಾತಿ, ಗಿರೀಶ್ ಕಾರ್ನಾಡ್ರ ಯಯಾತಿ ನಾಟಕವನ್ನು ಅದರಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಸೇರ್ಕೊಂಡೆ. ಅಂದ್ರೆ ನನ್ನ ಮಾವನೇ ನಿರ್ದೇಶನ, ಸಂಗೀತ ನಿರ್ದೇಶನ, KG ನಾರಾಯಣ್ ನಾಟಕ ನಿರ್ದೇಶನ. ಆವಾಗ ನನಗೆ ನವ್ಯ ಪ್ರಜ್ಞೆಯ ನಾಟಕಗಳ ಒಂದು ಅರಿವು ಮೂಡ್ಲಿಕ್ಕೆ ಶುರುವಾಯಿತು. ನಾಟಕಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಹೋದ್ರಿಂದ ಒಳ್ಳೊಳ್ಳೆಯ ನಾಟಕಗಳು, ಅದರಿಂದಾಗಿ ನನ್ನಲ್ಲಿ ಒಂದು ನಾಟಕಗಳು ಹೇಗೆ ಭಿನ್ನ, ಈಗ ಸಾಮಾನ್ಯವಾದ ನಮ್ಮಲ್ಲೆಲ್ಲ ಕೆಲವು ಸಾಮಾಜಿಕ ನಾಟಕಗಳೆಲ್ಲ ಇರ್ತವೆ, ನೇರವಾಗಿ ಎಲ್ಲವನ್ನು ಹೇಳುವ, ಕತೆ ಹೇಳ್ತಾ ಹೋಗ್ತದೆ, ದೃಶ್ಯ ಒಂದು ನಿಂತ ದೃಶ್ಯ, ನಿಂತ ನೀರಿನ ಹಾಗೆ ಪಾತ್ರಗಳು ಬರ್ತವೆ ಇರ್ತವೆ, ಅದೇ ಪರದೆ ಇಂಥದ್ದೆಲ್ಲ. ಆದ್ರೆ ನವ್ಯ ನಾಟಕಗಳು ಹಾಗಲ್ಲ. ನವ್ಯೋತ್ತರ ನಾಟಕಗಳು ಅವುಗಳು ಬಹಳ ಭಿನ್ನವಾಗಿರ್ತವೆ, ಹೊಸ ಪ್ರತಿಮೆಗಳ ಮೂಲಕ ಮಾತಾಡ್ತಾರೆ. ಒಬ್ಬೊಬ್ಬ ಡೈರೆಕ್ಟರ್ ಒಂದೇ ನಾಟಕವನ್ನು ಬೇರೆ ಬೇರೆ ನಿರ್ದೇಶಕರು ಮಾಡುವಾಗ ಅದು ಬೇರೆ ಬೇರೆ ಭಿನ್ನ ಭಿನ್ನ ಆಗಿರ್ತದೆ. ಯಾಕಂದ್ರೆ ಅವರು ಬಳಸುವ ಪ್ರತಿಮೆಗಳೇ ಬೇರೆ, ಅದರಿಂದಾಗಿ ಅದಕ್ಕೆ ಹೊಸತನ ಬರ್ತದೆ. ಇದು ಎಲ್ಲದರ ಅರಿವು ನನಗೆ ಈ ನಾಟಕಗಳನ್ನು ನೋಡಿದ್ರಿಂದಾಗಿ ನನಗೆ ಆಯ್ತು ಅಂತ ಹೇಳಿ ಹಾಗಾದ್ರೆ ನಾಟಕನ ನಿಮ್ಗೆ ಪ್ರಥಮ ಅಂತ ಹೇಳಿ ನಾನು ಹೇಳಬಲ್ಲೆ. ನಾಟಕ ಹೌದು, ನಾಟಕ ಮತ್ತು ಕಾದಂಬರಿ, ಕವಿತೆ ಪ್ರತಿದಿನ ಬರೀತೆ ನಾನಂದ್ರೆ ಕವಿತೆ ಯಾವತ್ತಿಗೂ ಹುಟ್ಟಿಕೊಳ್ತಾ ಇರ್ತದೆ. ಅದ್ಭುತ.